ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 53ನೇ ಅಧ್ಯಾಯ ಸಮಾಪ್ತಿ ಹೊಂದಿದ್ದನ್ನು ನಾವು ನೋಡಿದೆವು. ಆ 53ನೇ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮ ವರುಣ ಮೊದಲಾದ ದೇವತೆಗಳಿಗೆ ಮತ್ತು ಎಷ್ಟೋ ಜನ ಋಷಿಗಳಿಗೆ ನೀವು ಭೂಲೋಕದಲ್ಲಿ ಜನಿಸಬೇಕು ಅಂತ ಅವತಾರ ಮಾಡಿದ ಬಗೆಯನ್ನು ನಾವು ನೋಡಿದೆವು. 54ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಜನಮೇಜಯ ರಾಜನಿಗೆ ಕಥೆಯನ್ನ ಮುಂದುವರಿಸ್ತಾ ಹೇಳಿದರು. ಹೀಗೆ ಎಲ್ಲ ದೇವತೆಗಳು ಕೂಡ ಭೂಲೋಕದಲ್ಲಿ ಜನಿಸಬೇಕು ಅಂತ ನಿರ್ಧಾರವಾದ ಮೇಲೆ ಯಾವ್ಯಾವ ದೇವತೆಗಳು ಏನೇನು ಅವತಾರದಿಂದ ಜನಿಸಿದ್ರು, ಯಾವ್ಯಾವ ಅಂಶದಿಂದ ಜನಿಸಿದ್ರು ಅನ್ನೋದನ್ನ ಈ 54ನೇ ಅಧ್ಯಾಯದಲ್ಲಿ ಮತ್ತೊಂದು ಸ್ವಲ್ಪ ವಿವರಣೆಯೊಂದಿಗೆ ಹೇಳುವಂತ ಭಾಗ ಇದೆ. ಇಲ್ಲಿ ಕೇಳುವವರಲ್ಲಿ ಯಾರಾದರೂ ಕೂಡ ಈ ಹರಿವಂಶ ಹರಿವಂಶದ ಕನ್ನಡ ಅನುವಾದ ಉಡುಪಿಯಿಂದ ಪ್ರಕಟ ಆಗುವಂತಹ ಪುಸ್ತಕ ಎದುರಿಗಿಟ್ಕೊಂಡಿದ್ರೆ ಅವರು ಅಲ್ಲೊಂದು ಅಂಶ ಗಮನಿಸಬೇಕೇನೆಂದ್ರೆ, ಈ 54ನೇ ಅಧ್ಯಾಯದಲ್ಲಿ 194ನೇ ಪೇಜಿನಲ್ಲಿ ಕೆಲವು ಅಂಶಾವತಾರಗಳ ವರ್ಣನೆ ಇದೆ. ಅದು ಈ ಹರಿವಂಶದ ಉಳಿದ ಪುಸ್ತಕಗಳಲ್ಲಿ ಆ ವಿವರಣೆ ಇಲ್ಲ. ಭಾರತೀಯ ಪ್ರಕಾಶನದಿಂದ ಪುಸ್ತಕ ವಿವರಣೆ ಆದಂತಹ ಮುದ್ರಿತವಾದಂತಹ ಪ್ರಕಾಶನದಲ್ಲಿ ಕೂಡ ಆ ವಿವರಣೆ ಇಲ್ಲ. ಚೌಕಂಬಾದಿಂದ ಮುದ್ರಿತವಾದಂತಹ ಪ್ರಕಾಶನದಲ್ಲಿ ಕೂಡ ಆ ವಿವರಣೆ ಇಲ್ಲ. ಹಾಗಾಗಿ ತಾತ್ಪರ್ಯ ನಿರ್ಣಯಕ್ಕೆ ಸ್ವಲ್ಪ ಮಟ್ಟಿಗೆ ವಿರೋಧ ಬರುವಂತಹ ಕೆಲವು ಅಂಶಾವತಾರಗಳ ವರ್ಣನೆ ಇದೆ. ಹಾಗಾಗಿ ಆದ್ರೆ ಇಲ್ಲಿ ಆ ಮಾಹಿತಿ ಇರೋದರಿಂದ ಆ 194ನೇ ಪೇಜ್ನಲ್ಲಿ ಇದ್ದದನ್ನ ಗಮನಿಸ್ತೇನೆ. ಅದನ್ನ ಸ್ವಲ್ಪ ನಾವು ಗಮನಿಸಬೇಕು. ಪಾಂಡು ಮಹಾರಾಜ, ಧೃತರಾಷ್ಟ್ರ ಇತ್ಯಾದಿಗಳು ಹುಟ್ಟಿದ ಬಗೆ ಏನಿದೆ ಅದು ತಾತ್ಪರ್ಯ ನಿರ್ಣಯಕ್ಕೆ ಹೊಂದಿಕೆ ಆಗುವಂತಿದೆ. ಆದ್ರೆ ಅದರಲ್ಲಿ ದೈತ್ಯ ಗುರುವಾದಂತಹ ಶುಕ್ರಾಚಾರ್ಯರು ಭೂರಿಶ್ರವ ಅನ್ನೋ ಹೆಸರಿನಿಂದ ಹುಟ್ಟಿದ್ರು ಅಂತ ಮಾಹಿತಿ ಇದೆ. ಆದ್ರೆ ಭೂರಿಶ್ರವ ಇತ್ಯಾದಿಗಳು ಹುಟ್ಟಿದ್ದು ಮರುತ್ತುಗಳಲ್ಲಿ ಕೆಲವು ಅಂಶದಿಂದ ಮಾಹಿತಿಯನ್ನು ನಾವು ಹಿಂದೆ ನೋಡಿದ್ರು. ಹಾಗಾಗಿ ತಾತ್ಪರ್ಯ ನಿರ್ಣಯಕ್ಕೆ ವಿರೋಧ ಆಗುವುದರಿಂದ ಆ ಕೆಲವು ಅಂಶಗಳನ್ನು ಬಿಟ್ಟು ಬಿಡಬೇಕು. ಉಳಿದಂತೆ ವಿದುರ, ಕಲಿ ಮತ್ತು ಅಭಿಮನ್ಯು ಈ ಎಲ್ಲ ಅಂಶಾವತಾರಗಳು ತಾತ್ಪರ್ಯ ನಿರ್ಣಯಕ್ಕೆ ಮತ್ತು ಹರಿವಂಶಕ್ಕೆ ಪೂರ್ವಾಪರಕ್ಕೆ ಹೊಂದಿಕೆ ಆಗುವಂತಹ ಮಾಹಿತಿಗಳಿವೆ. ಕಣಿಕ ಎಂಬಾತನ ಬಗ್ಗೆ ಒಂದು ಮಾಹಿತಿ ಇದೆ ಈ 194ನೇ ಪೇಜ್ನಲ್ಲಿ. ಅದರ ಬಗ್ಗೆ ನಾವು ಗಮನಿಸಬೇಕೇನೆಂದ್ರೆ, ದ್ವಾದಶ ಆದಿತ್ಯರಲ್ಲಿ ಮಿಶ್ರ ಎಂಬಾತ, ಮಿಶ್ರ ಅಂತ ಇದೆ, ಮಿಶ್ರ ಅಲ್ಲ ಮಿತ್ರ, ದ್ವಾದಶ ಆದಿತ್ಯರಲ್ಲಿ ಮಿತ್ರ ಎಂಬಾತ ಕಣಿಕ ಎಂಬ ಹೆಸರಿನಿಂದ ಜನಿಸಿದ ಅಂತ ಇದೆ. ಅಲ್ಲಿ ಆ ಮಿತ್ರ ಎಂಬಾತ ಕಣಿಕನಿಂದ ಎಂಬ ಹೆಸರಿನಿಂದ ಜನಿಸಿದ್ದು ಅಂತ ಇಲ್ಲಿ ಏನು ಮಾಹಿತಿ ಇದೆಯಲ್ಲ, ಇದು ಬೇರೆ ಪುಸ್ತಕಗಳಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಅದನ್ನು ನಾವು ಗಮನಿಸೋದಾದ್ರೆ, ಈ ಕಣಿಕ ಎಂಬ ಬ್ರಾಹ್ಮಣ ಏನಿದ್ನಲ್ಲ, ಕಣಿಕ ನೀತಿಯನ್ನ ಧೃತರಾಷ್ಟ್ರನಿಗೆ ಮತ್ತು ಅವನ ಮಕ್ಕಳಿಗೆ ಉಪದೇಶ ಮಾಡಿದವ, ಅವನ ಬಗ್ಗೆ ಈ ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಅವನು ದ್ವಾದಶಾದಿತ್ಯರಲ್ಲಿ ಮಿತ್ರ ಎಂಬ ಹೆಸರಿನಿಂದ ಜನಿಸಿದವನಲ್ಲ, ಕಳಿಂಗ ದೇಶದ ಬ್ರಾಹ್ಮಣ ಅವನು. ಅವನ ಹೆಸರು ಕಣಿಕ ಅಂತ ಹೇಳಿ. ಅವನು ಶುಕ್ರಾಚಾರ್ಯ ಶಿಷ್ಯ. ಶಕುನಿಗೆ ಅವನೇ ಗುರುವಾಗಿದ್ದವ. ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಮಾಹಿತಿಯಂತೆ ಶುಕ್ರಾಚಾರ್ಯನ ಶಿಷ್ಯ, ಶಕುನಿಗೆ ಗುರುವಾಗಿದ್ದವ, ಧೃತರಾಷ್ಟ್ರನಿಗೆ ಮಂತ್ರಿಯಾಗಿದ್ದ. ಅವನು ಇಂಥ ಒಂದು ಕೂಟನೀತಿ, ರಾಜಕೀಯದಲ್ಲಿ ಯೋಗ್ಯವಾದಂತಹ ರಾಜಕೀಯ ನೀತಿಯೂ ಇದೆ, ಕೂಟನೀತಿಯೂ ಇದೆ. ಕೂಟನೀತಿ ಅಂದ್ರೆ ಏನಾದರೂ ಆಗಲಿ ನಮ್ಮ ಬೇಳೆ ನಾವು ಬೇಯಿಸ್ಕೋಬೇಕು. ಒಳ್ಳೆ ಪದ್ಧತಿಯಾಗಲಿ, ಒಳ್ಳೆ ಮಾರ್ಗವೇ ಆಗಲಿ, ದುಷ್ಟ ಮಾರ್ಗವೇ ಆಗಲಿ, ಏನಕ್ಕೇನ ಪ್ರಕಾರೇಣ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು, ವಿರೋಧಿಗಳನ್ನ ಯಾವುದೇ ಕ್ರಮದಲ್ಲಾದರೂ ಸದೆ ಬಿಡಬೇಕು ಅನ್ನುವಂಥ ದುಷ್ಟ ಅಂಶಗಳಿಂದ ಕೂಡಿದಂತಹ ರಾಜಕೀಯ ನೀತಿ ಏನಿದೆಯಲ್ಲ ಅದಕ್ಕೆ ಕೂಟನೀತಿ ಅಂತ ಕರೀತಾರೆ. ಆ ಕೂಟನೀತಿಯಲ್ಲಿ ಅವನ ನಿಪುಣ ಆ ಕಣಿಕ ಎಂಬಾತ. ಅವನು ಶುಕ್ರಾಚಾರ್ಯ ಶಿಷ್ಯ ಮತ್ತು ಶಕುನಿಗೆ ಗುರು. ಶಕುನಿ ಅವನ ಸಾಮರ್ಥ್ಯವನ್ನು ಮನಗಂಡು, ನೀನು ನಮ್ಮ ಧೃತರಾಷ್ಟ್ರನಿಗೆ ಮತ್ತು ನನ್ನ ಅಳಿಯಂದಿರಾದಂಥ ಕೌರವರಿಗೆ ಈ ಕಣಿಕ ನೀತಿಯನ್ನ ಅಥವಾ ಕಳಿಂಗ ನೀತಿಯನ್ನ, ಕಣಿಕ ನೀತಿ ಅಂತಲೂ ಕರೀತಾರೆ, ಕಳಿಂಗ ನೀತಿ ಅಂತಲೂ ಕರೀತಾರೆ,
ಕಣಿಕ ನೀತಿ ಅಂತ ಹೇಳಿ ಮಹಾಭಾರತದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಕಳಿಂಗ ನೀತಿ ಅಂತ ಹೇಳಿ ಮಹಾಭಾರತದ ಅಷ್ಟಮದಲ್ಲಿ ಹೆಸರನ್ನ ಹೇಳಿದ್ದಾರೆ. ಅಂತೂ ಅದೆರಡು ಒಂದೇ. ಒಬ್ಬ ದುಷ್ಟ ಸ್ವಭಾವದ ಬ್ರಾಹ್ಮಣ ಅವನು ಹೇಳಿದಂತಹ ನೀತಿಯನ್ನ ಈ ಧೃತರಾಷ್ಟ್ರ ಮತ್ತು ಪಂಚಪಾಂಡವರೆಲ್ಲರೂ ಕೂಡ ತಾವು ಅಳವಡಿಸಿಕೊಂಡು ಅದೇ ಕ್ರಮಕ್ಕನುಸಾರವಾಗಿ ಪಂಚಪಾಂಡವರನ್ನ ಈ ಅರಗಿನ ಮನೆಯಲ್ಲಿ ಸುಟ್ಟು ಹಾಕಿ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಕಥೆಯನ್ನು ನಾವು ಮಹಾಭಾರತದಲ್ಲಿ ಮತ್ತು ಮಹಾಭಾರತ ಅಷ್ಟಮದಲ್ಲಿ ನೋಡ್ತೇವೆ. ಇಲ್ಲಿ ಬಂದಿರುವಂತೆ ದ್ವಾದಶ ಆದಿತ್ಯರಲ್ಲಿ ಮಿಶ್ರ ಅಲ್ಲ ಮಿತ್ರ ಎಂಬವನ ಅವತಾರ ಕಣಿಕ ಹರಿವಂಶ ಹೇಳುವಂತೆ. ಆದ್ರೆ ಇದು ಮಹಾಭಾರತಕ್ಕೆ ವಿರುದ್ಧವಾಗುವುದರಿಂದ ಬೇರೆ ಅಂಶವನ್ನು ಹೇಳ್ತಾರೆ, ಬೇರೆ ಮಾಹಿತಿಯನ್ನು ಹೇಳ್ತಾರೆ ಆಚಾರ್ಯರಲ್ಲಿ. ಹಾಗಾಗಿ ಈ ಅಂಶವನ್ನು ಪರಿತ್ಯಾಗ ಮಾಡಬೇಕು ಅಂತ ಕಾಣಿಸ್ತದೆ. ಹಾಗಾಗಿ ಈ ಕನ್ನಡದ ಅನುವಾದವನ್ನ ಓದುವವರು ಯಾರಾದರೂ ಇದ್ರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಬೇಕಷ್ಟೆ. ಮತ್ತೆ ಕುಬೇರ, ಧನಾಧ್ಯಕ್ಷನಾದಂತಹ ಕುಬೇರ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಅವತಾರ ಮಾಡಿದ ಅಂತಿದೆ. ಧೃತರಾಷ್ಟ್ರ ಎಂಬ ಹೆಸರಿನ ಗಂಧರ್ವನೇ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಅವತಾರ ಮಾಡಿದ ಅನ್ನೋದನ್ನ ಹಿಂದೆ ನೋಡಿದ್ದೇವೆ. ಕುಬೇರ ಅಲ್ಲ, ಕುಬೇರ ಭಗದತ್ತ ಎಂಬ ಹೆಸರಿನಿಂದ ನರಕಾಸುರನ ಮಗನಾಗಿ ಅವತಾರ ಮಾಡಿದ್ದ. ಹೀಗೆ ನಿರ್ಣಯಕ್ಕೆ ವಿರೋಧ ಬಂದಿದ್ದರಿಂದ ಇದನ್ನು ಬಿಟ್ಟು ಬಿಡೋದೇ ಸೂಕ್ತ ಅಂತ ಕಾಣಿಸ್ತದೆ. ಹೀಗೆ ಈ ಎಲ್ಲ ದೇವತೆಗಳು ಅವತಾರ ಮಾಡಿದ ಬಳಿಕ ಇನ್ನು ಶ್ರೀಮನ್ನಾರಾಯಣನ ಅಂಶ ಮಾತ್ರ ಭೂಲೋಕದಲ್ಲಿ ಅವತಾರವೆತ್ತಿರಲಿಲ್ಲ. ಆಗ ಶ್ರೀಮನ್ನಾರಾಯಣನ ಸನ್ನಿಧಿಗೆ ನಾರದರ ದೇವಋಷಿಯಾದಂತಹ ನಾರದರ ಆಗಮನ ಆಯಿತು ಅನ್ನುವ ಕಥೆ ಏನಿದೆ. ಈ ಕಥೆ ಈ ಉಳಿದ ಪುಸ್ತಕಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಅದನ್ನ ನಾವು ಎರಡೂ ಪುಸ್ತಕಗಳಿಗೆ ಅನುಸಾರವಾಗಿ ಗಮನಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ನಾರದರು ಶುಭ್ರವಾದಂತಹ ವಸ್ತುಗಳನ್ನು ಧರಿಸಿದ್ರು ಮತ್ತು ತಮ್ಮ ಜೊತೆಗೆ ಮಹತಿ ಎನ್ನುವಂಥ ಒಂದು ತಂಬೂರಿಯನ್ನ ವೀಣಾಂ ಗೃಹೀತ್ವ ಮಹತೀಂ ಕಕ್ಷಾಸಕ್ತಾಂ ಸಖೀಮಿವ, ಮಹತಿ ಅಂತ ಅವರ ವೀಣೆ ಹೆಸರು. ಆ ವೀಣೆಯನ್ನು ನಾವು ಹಿಡ್ಕೊಂಡೇ ಯಾವಾಗಲೂ ಸಂಚಾರ ಮಾಡ್ತಿದ್ರು. ಹೇಗೆ ಅಂದ್ರೆ ಕಕ್ಷಾಸಕ್ತಾಂ ಸಖೀಮಿವ, ನಾರದರಿಗೆ ಆ ವೀಣೆ ಒಂದು ಗೆಳತಿ ಇದ್ದಂತೆ. ಎಲ್ಲಿ ಹೋದ್ರೂ ಆ ವೀಣೆಯನ್ನು ಅವ್ರು ಬಿಟ್ಟು ಬಿಡ್ತಿರ್ಲಿಲ್ಲ. ಹಾಗಾಗಿ ತಮ್ಮ ಹೆಗಲ ಮೇಲೆ ಆ ವೀಣೆಯನ್ನು ಹಾಕಿಕೊಂಡು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಕೃಷ್ಣಾರ್ಜುನವನ್ನು ಉತ್ತರೀಯದಲ್ಲಿ ಸುತ್ತಕೊಂಡು ಅವರು ಅಲ್ಲಿಗೆ ಬಂದರು. ಶ್ರೀಮನ್ನಾರಾಯಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ತಮ್ಮದೊಂದು ಏನೋ ಒಂದು ರಹಸ್ಯವಾದ ವಿಷಯ ಅವರು ಭಗವಂತನ ಮುಂದೆ ಭಿನ್ನವಿಸಿಕೊಳ್ಳುವಂತೆ ಕಂಡು ಬಂದರು. ಅವ್ರು ಹೇಗಿದ್ರು ಅಂದ್ರೆ ನಾರದರು ಅವರ ಸ್ವರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಸ್ವಲ್ಪ ಆದಿತ್ಯಾದಿ ನವಗ್ರಹಗಳಂತೆ ಇದ್ರಂತೆ ನಾರದರು. ಸೂರ್ಯ, ಚಂದ್ರ, ರಾಹು, ಕೇತು ಮೊದಲಾದ ಗ್ರಹಗಳಿದ್ದಾರಲ್ಲ, ಆ ನವಗ್ರಹಗಳಿಗೆ ಸಮಾನವಾಗಿ ಈ ನಾರದರು ಕೆಲವು ಸರಿ ಕಾಣಿಸ್ಕೋತಾರೆ. ಕಾರಣ ಇಷ್ಟೇ, ನವಗ್ರಹಗಳು ಧೂಮಕೇತು, ರಾಹು, ಕೇತು ಮೊದಲಾದ ಗ್ರಹಗಳಿವೆಯಲ್ಲ, ಇವು ಯಾವತ್ತು ಆಕಾಶದಲ್ಲಿ ಕಾಣಿಸಿಕೊಂಡ್ರೆ ಅಪಾಯವನ್ನು ಸೂಚನೆ ಮಾಡುವಂಥವು. ನಾರದರು ಅಷ್ಟೇ, ದೇವತೆಗಳ ಸಭೆಗೋ ದೈತ್ಯರ ಸಭೆಗೋ ಆಗಮಿಸಿದರು ಅಂದ್ರೆ ಏನೋ ಒಂದು ಅಪ್ರಿಯವಾದ ಸಮಾಚಾರವನ್ನು, ಯಾವಾಗಲೂ ಅಪ್ರಿಯವಾದ ಸಮಾಚಾರ ಅಂತ ಏನಿಲ್ಲ, ಕೆಲವು ಕಡೆ ಕುತೂಹಲಕರವಾದಂತಹ ಸಮಾಚಾರವನ್ನು, ಸಂಕಷ್ಟದ ಸಮಾಚಾರವನ್ನು ನಾರದರು ತಂದಿದ್ದಾರೆ ಅಂತಾನೆ ಅರ್ಥ. ಹೀಗೆ ಈ ನವಗ್ರಹಗಳಂತೆ ಅವ್ರು ಕಾಣಿಸ್ತಾ ಇದ್ರು. ಅದು ಕೇವಲ ಅವರಿಗೊಂದು ಹೋಲಿಕೆ ಅಷ್ಟೇ. ಅವರೇನು ನವಗ್ರಹಗಳಂತೆ ದುಷ್ಟರು ಅಂತ ಅರ್ಥ ಮಾಡ್ಕೋಬೇಕಾಗಿಲ್ಲ. ಹಾಗೆ ನೋಡಿದ್ರೆ ನವಗ್ರಹಗಳು ಕೂಡ ದುಷ್ಟರಲ್ಲ, ಅದು ಹೋಲಿಕೆ ಅಷ್ಟೇ. ಯಾವಾಗಲೂ ಕೂಡ ಅವರು ವೇದ ಗಾನವನ್ನು ಮಾಡ್ತಾ ಇದ್ರಿಂದ ಉದ್ಗಾತೃವಿನಂತೆ, ಉದ್ಗಾತ ಅಂದ್ರೆ ಗಾನವನ್ನು ಮಾಡುವವರು, ಯಜ್ಞದಲ್ಲಿ ವೇದ ಮಂತ್ರಗಳನ್ನು ಅನ್ನೋರು ಇರ್ತಾರಲ್ಲ ಅವರಿಗೆ ಉದ್ಗಾತ ಅಂತ ಹೆಸರು. ಹಾಗೆ ಇವರು ಕೂಡ ಗಂಧರ್ವ ವಿದ್ಯೆಯಲ್ಲಿ, ಸಂಗೀತ ವಿದ್ಯೆಯಲ್ಲಿ ನಿಪುಣರಾದವರು ಈ ನಾರದರು. ಅವರೇ ಪುರಂದರದಾಸರಾಗಿ ಜನಿಸಿದವರು ಈ ಕಲಿಯುಗದಲ್ಲಿ. ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮತ್ತು ಅವರಿಗೆ ಆಸಕ್ತಿ ಏನಂದ್ರೆ ಈ ನಾರದರಿಗೆ ವೈರಿ ಕೇಲಿ ಕಿಲಹ ವಿಪ್ರಹ ಬ್ರಾಹ್ಮ ಕಲಿರಿವಾಪರ, ಯಾವತ್ತೂ ವೈರಿಗಳಲ್ಲಿ ಕಲಹ ಹುಟ್ಟುವುದರಲ್ಲಿ ಅವರಿಗೆ ಆಸಕ್ತಿ. ಹಾಗೆ ನೋಡಿದ್ರೆ ನಾರದರಿಗೆ ಕಲಹ ಹುಟ್ಟುವುದರಲ್ಲಿ ಆಸಕ್ತಿ ಅಂತ ಅನ್ನೋದು ನಿಜವಾದ ಮಾತೇನಲ್ಲ. ನಾರದರು ಹೇಳಿದ್ರಿಂದ ಈ ದೇವಾಸುರರು ಕಲಹ ಮಾಡ್ತಿದ್ರು ಅಂತೂ ಅಲ್ಲ. ದೇವಾಸುರರಲ್ಲಿ ಸ್ವಾಭಾವಿಕವಾದಂತಹ ವೈರ ಇತ್ತು. ದುಷ್ಟ ಶಕ್ತಿಗಳನ್ನು ನಿಗ್ರಹ ಮಾಡುವುದಕ್ಕಾಗಿ ಸತ್ಶಕ್ತಿಗಳು ಯಾವತ್ತೂ ಕೂಡ ಪ್ರಯತ್ನ ಪಡ್ತಿದ್ದವು. ಹಾಗಾಗಿ ಯುದ್ಧ ಆಗ್ತಿತ್ತು. ಇವರು ದೇವತೆಗಳ ಸುದ್ದಿಯನ್ನು ರಾಕ್ಷಸರಿಗೆ, ರಾಕ್ಷಸರ ಸುದ್ದಿಯನ್ನು ದೇವತೆಗಳಿಗೆ ಮುಟ್ಟಿಸ್ತಿದ್ರಷ್ಟೇ ಹೊರತು ಕಲಹಗಳನ್ನು ಅವರೇ ಹುಟ್ಟಾಕ್ತಿದ್ರು ಅಂತಲ್ಲ. ಆದ್ರೂ ನಾರದರಿಗೆ ಅದೊಂದು ಸಲುಗೆಯ ಒಂದು ವಿಶೇಷಣ ಅಷ್ಟೇ, ನಾರದನ್ನು ಹಾಗೆ ತಿಳಿಯಬೇಕಾದ್ರೆ. ಇದು ಈ ವಿಶೇಷಣವನ್ನು ನಾರದರಿಗೆ ಕೊಟ್ಟರೂ ಕೂಡ ಅದು ಅವರ ಅವಗುಣವನ್ನಾಗಲಿ ಅವರ ದುಷ್ಟ ಸ್ವಭಾವವನ್ನಾಗಲಿ ಶೋಷಣೆ ಮಾಡ್ತದಂತಲ್ಲ. ದೈವ ಸಂಕಲ್ಪದಂತೆ ಏನಾಗಬೇಕಾಗಿರ್ತದೆ ಅದಕ್ಕೆ ನಾರದರು ಸೂಚಕರಷ್ಟೇ.
ಇನ್ನೂ ಒಂದು ಬಹಳ ಕಠೋರವಾದಂತಹ ವಿಶೇಷಣವನ್ನು ಕೊಡ್ತಾರೆ. ಅದು ಹೇಗೆ ಅಂದ್ರೆ ಬ್ರಾಹ್ಮ ಕಲಿರಿವಾಪರ, ಕಲಿ ಇದ್ದಂತೆ ಇದ್ರು ನಾರದರು ಅಂತೇಳಿ. ಕಲಿ ಯಾವ ಥರ ಎಲ್ಲಿ ಹೋದಲ್ಲೆಲ್ಲ ಬಿರುಗಾಳಿ ಎಬ್ಬಿಸಿ ಹಾವಳಿ ಎಬ್ಬಿಸಿ ಎಲ್ಲರ ಮನಸ್ಸನ್ನು ಕೆಡಿಸ್ತಾನಲ್ಲ, ಹಾಗೆ ನಾರದರು ಕಲಿಯೇ ಇನ್ನೊಬ್ಬ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ ಅನ್ನುವಂತೆ ಕಾಣಿಸ್ತಿದ್ರು. ಇದನ್ನು ಕೇವಲ ನಾವು ಉದಾಹರಣೆ ತಗೊಳ್ಬೇಕಷ್ಟೇ. ಕಲಿ ತನ್ನ ಅಂತರ್ಗತವಾದಂತಹ ದುಷ್ಟ ಸ್ವಭಾವದಿಂದ ಹಾಗೆಲ್ಲ ಮಾಡ್ತಾನೆ, ಆದರೆ ನಾರದರು ತನ್ನ ದುಷ್ಟ ಸ್ವಭಾವದಿಂದ ಮಾಡುವವರಲ್ಲ, ದೈವಿ ಸಂಕಲ್ಪದಂತೆ ಹಾಗೆ ಮಾಡುವವರಷ್ಟೇ. ಹಾಗೆ ಅಂತ ನಾರದರು ತ್ರಿಲೋಕದಲ್ಲೂ ಸಂಚಾರ ಮಾಡ್ತಾ ಬ್ರಹ್ಮಲೋಕಕ್ಕೆ ಬಂದರು. ಬ್ರಹ್ಮಲೋಕಕ್ಕೆ ಬಂದು ಅವಸರದಿಂದ ದೇವತೆಗಳ ಸಭೆಗೂ ಬಂದರು. ಪರಮಾತ್ಮನ ಮುಂದೆ ಅವರು ಈ ರೀತಿಯಾಗಿ ಭಿನ್ನವಿಸಿದರು. ಏನು ಭಿನ್ನವಿಸಿದರು ಅಂದ್ರೆ, ಭಗವಂತನೇ ನಿಮಗೆ ಇದೆಲ್ಲ ಗೊತ್ತಿದೆ, ಎಲ್ಲ ದೇವತೆಗಳು ಭಿನ್ನ ಭಿನ್ನ ಅಂಶಗಳಿಂದ ಈ ಜಗತ್ತಿನಲ್ಲಿ ಅವತಾರ ಮಾಡಿದ್ದಾರೆ, ಆದ್ರೆ ನೀನು ಮಾತ್ರ ಇನ್ನೂ ಅವತಾರ ಮಾಡಿಲ್ಲ. ಅವರೆಲ್ಲ ಅವತಾರ ಮಾಡಿ ನೀನೊಬ್ಬ ಇನ್ನೂ ಅವತಾರ ಮಾಡಿಲ್ಲವೇ ಇದ್ರೆ ಏನು ಉಪಯೋಗ? ರಾಕ್ಷಸರನ್ನು ಕೊಲ್ಲುವಂಥವ್ರು ಯಾರು? ಹಾಗಾಗಿ ನೀನು ಕೂಡ ಬೇಗ ಅವತಾರ ಮಾಡಲಿಕ್ಕೆ ಉದ್ಯುಕ್ತನಾಗಬೇಕು. ಸರ್ವಜ್ಞನಾಗಿದ್ದೀನಿ ನಿನಗೆ ನಾನೇನು ಬೇರೆ ಹೇಳಬೇಕಾಗಿಲ್ಲ, ಬೇರೆ ಹೇಳಬೇಕಾಗಿಲ್ಲ ಅನ್ಕೋತ ಹೇಳಿ ಶುರು ಮಾಡಿದ್ರು ತನ್ನ ಕಥೆಯನ್ನು. ನೀನು ಮತ್ತೆ ಅವತರಿಸಲೇಬೇಕು. ಸಕಲ ಸಾಮರ್ಥ್ಯವುಳ್ಳಂತಹ ಯೋಗಿಗಳು ಋಷಿಗಳಿಗೂ ಎಲ್ಲರಿಗೂ ನೀನು ಒಂದೇನಾದವನು, ಎಲ್ಲರ ಅಂತರ್ಯಾಮಿಯಾದವನು, ಎಲ್ಲ ನಿನಗೆ ಗೊತ್ತಿದೆ. ಹಾಗಿರುವಾಗ ಆ ಭೂಮಿ ನಿನ್ನನ್ನೇ ನಂಬಿ ಶರಣಾಗತವಾಗಿದ್ದಾಳೆ. ಅವಳ ಒಂದು ಶರಣಾಗತಿಯನ್ನು ನೀನು ಸ್ವೀಕಾರ ಮಾಡಿ ಅವಳ ಭೂಭಾರ ಹರಣಕ್ಕಾಗಿ ಕೂಡಲೇ ನೀನು ಅವತರಿಸಬೇಕು. ನಾನು ಈ ಸಭೆಗೆ ಯಾಕೆ ಅವಸರವಾಗಿ ಬಂದೆ ಅಂತಂದ್ರೆ, ಹಿಂದೆ ಅನೇಕ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಅನೇಕ ಜನ ರಾಕ್ಷಸರು ನಿನ್ನ ಕೈಯಿಂದ ಮತ್ತು ದೇವತೆಗಳ ಕೈಯಿಂದ ಸತ್ತು ಹೋದವರಿದ್ದಾರೆ. ಅವರೆಲ್ಲ ಮತ್ತೆ ಈಗ ಅನೇಕ ಬಾರಿ ಹುಟ್ಟಿ ಬಂದಿದ್ದಾರೆ. ಎಲ್ಲೆಲ್ಲಿ ಹುಟ್ಟಿ ಬಂದಿದ್ದಾರೆ, ಯಾವ ಪ್ರದೇಶದಲ್ಲಿ ಹುಟ್ಟಿ ಬಂದಿದ್ದಾರೆ, ಹುಟ್ಟಿ ಬಂದಿದ್ದ ಮಾಹಿತಿ ಮತ್ತು ಯಾವ ಪ್ರದೇಶದಲ್ಲಿ ಹುಟ್ಟಿ ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನ ನಾರದರು ಹೆಚ್ಚಿಗೆ ವಿವರಣೆ ಮಾಡಿದರು. ಯಮುನಾ ನದಿ ತೀರದಲ್ಲಿ ಒಂದು ಪಟ್ಟಣ ಇದೆ, ಮಧುರಾ ಅನ್ನುವಂಥ ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಕಂಸ ಮೊದಲಾದ ರಾಕ್ಷಸರಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈ ನಾರದರು ಹೆಚ್ಚುವರಿಯಾಗಿ ಭಗವಂತನ ಮುಂದೆ ಭಿನ್ನವಿಸಿಕೊಂಡ್ರು. ಆ ಮಧುರಾ ಅನ್ನುವಂಥ ಗ್ರಾಮದಲ್ಲಿ ಮಧು ಎಂಬತಕ್ಕಂಥ ಒಬ್ಬ ರಾಕ್ಷಸನಿದ್ದ, ಬಹಳ ಕಠೋರವಾದಂಥ ರಾಕ್ಷಸನಿದ್ದಾನೆ. ಆ ಮಧುವನದಲ್ಲೇ ಹಿಂದೆ ಮಧು ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಆ ಮಧು ಎಂಬ ರಾಕ್ಷಸನ ಮಗನೇ ಲವಣ ಎಂಬ ರಾಕ್ಷಸ. ಆ ಲವಣ ರಾಕ್ಷಸನು ಕೂಡ ತನ್ನ ಅಪ್ಪನಾದಂತಹ ಮಧು ರಾಕ್ಷಸನಂತೆ ಮಹಾಪರಾಕ್ರಮಿ, ಎಲ್ಲ ದೇವತೆಗಳಿಗೂ ಕಂಟಕವನ್ನು ತಂದೊಡ್ಡುವಂಥವನು, ದೇವತೆಗಳನ್ನ ಸ್ಥಾನಭ್ರಷ್ಟನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುವಂಥವನು. ಈ ಮಥುರಾ ನಗರಕ್ಕೆ ಸಂಬಂಧಪಟ್ಟಂತೆ ಆ ಮಧು ಮತ್ತು ಲವಣ ಈ ರಾಕ್ಷಸರಿಗೆ ಸಂಬಂಧಪಟ್ಟಂತೆ ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನಿಗೆ ಹೊಂದಿಕೊಂಡಂತಹ ಒಂದು ಕಥೆ ಇದೆ. ಆ ಕಥೆಯನ್ನು ನಾರದರು ಭಗವಂತನಾದಂತಹ ನಾರಾಯಣನ ಮುಂದೆ ಭಿನ್ನವಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಬಹಳ ಹಿಂದೆ ಅಂದ್ರೆ 24ನೇ ಮಹಾಯುಗದಲ್ಲಿ, 24ನೇ ತ್ರೇತಾಯುಗದಲ್ಲಿ, ಈಗ ನಡೆಯುತ್ತಿರೋದು 28ನೇ ಮಹಾಯುಗ. 24ನೇ ಮಹಾಯುಗದಲ್ಲಿ ಅಯೋಧ್ಯ ಎಂಬ ನಗರವಿತ್ತು. ಅಲ್ಲಿ ಶ್ರೀರಾಮಚಂದ್ರ, ದಶರಥನ ಪುತ್ರನಾದಂತಹ ಶ್ರೀರಾಮಚಂದ್ರ ಅಲ್ಲಿ ಸಕಲ ಧರ್ಮ ಪುರಸ್ಸರವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಆ ರಾಮನ ಸಮಕಾಲೀನಾಗಿಯೇ ಈ ಲವಣ ಎಂಬತಕ್ಕಂಥ ರಾಕ್ಷಸ, ಮೇಲೆ ನಾವೇನು ಹೇಳಿದಿಲ್ಲ ಲವಣ ಎಂಬ ಹೆಸರನ್ನ, ಆ ಲವಣ ಎಂಬ ರಾಕ್ಷಸ ಮಧುವನದಲ್ಲಿ, ಮಧು ಎಂಬತಕ್ಕಂಥ ಒಂದು ವನ ಕಾಡು, ಆ ಕಾಡಿನಲ್ಲಿ ವಾಸವಾಗಿದ್ದಾಗ ಒಮ್ಮೆ ಏನ್ ಮಾಡಿದ ಅಂದ್ರೆ ಆ ರಾಕ್ಷಸ ಅವನಿಗೆ ಯುದ್ಧದ ಚಾಪಲ ಬಹಳ. ಹಾಗಾಗಿ ತನಗೆ ಸಮಾನವಾದಂಥವರು, ತನ್ನನ್ನು ಮಣಿಸಬಲ್ಲವಂಥವರು ಯಾರು ಸಿಗ್ತಾರೇನೋ ಅಂತ ಆಲೋಚನೆ ಮಾಡಿ ಆ ಮಧುವನದ ಪಕ್ಕದಲ್ಲೇ ಇದ್ದದ್ದು ಅಯೋಧ್ಯ. ಮಧುವನ ಅಂದ್ರೆ ಮಥುರಾ, ಈ ಉತ್ತರ ಪ್ರದೇಶದಲ್ಲೇ ಬರುವಂಥದ್ದು ಮಥುರಾ, ಅದರ ಸಮೀಪದಲ್ಲೇ ಬರುವಂಥದ್ದು ಈ ಅಯೋಧ್ಯ. ಹಾಗಾಗಿ ನೆರೆ ರಾಜ್ಯವಾದಂತಹ ಅಯೋಧ್ಯ, ಆ ಅಯೋಧ್ಯ ನಗರಕ್ಕೆ ಶ್ರೀರಾಮಚಂದ್ರನ ಬಳಿಗೆ ಒಬ್ಬ ದೂತನನ್ನು ಕಳಿಸಿಕೊಟ್ಟ. ರಾಮಚಂದ್ರನನ್ನು ಚೆನ್ನಾಗಿ ಬೈದು ಅವನನ್ನು ಕೆರಳಿಸಿ ನನ್ನ ಮೇಲೆ ಯಾರನ್ನಾದ್ರೂ ಯುದ್ಧಕ್ಕೆ ಕಳಿಸ್ತಾನೋ ಏನೋ ಕೇಳ್ಕೊಂಡು ಬಾ ಅಂತ ಹೇಳಿ ಒಬ್ಬ ದುಷ್ಟ ಬುದ್ಧಿಯವನಾದಂತಹ ದೂತನನ್ನ ಈ ಮಧು ಎಂಬತಕ್ಕಂಥ ಈ ಲವಣ ಎಂಬತಕ್ಕಂಥ ರಾಕ್ಷಸ ಕಳಿಸಿಕೊಟ್ಟ. ಅವ ರಾಮಚಂದ್ರ ಇದ್ದಲ್ಲಿಗೆ ಬಂದ. ಇದ್ದು ನಿನ್ನ ರಾಜ್ಯದ ಸಮೀಪದಲ್ಲಿ ನಮ್ಮ ಪ್ರಭುವಾದಂತಹ ಲವಣ ಎಂಬತಕ್ಕಂಥ ರಾಕ್ಷಸನಿದ್ದಾನೆ, ಯಾರೂ ಅವನನ್ನು ಮಣಿಸುವವರಿಲ್ಲ,
ಅವನು ಮೆರೆದಾಡ್ತಾ ಇದ್ದಾನೆ. ನೀನು ಅವನಿಗೆ ಸಾಮಂತರಾಜನಾಗಿದ್ದಿ ಅಂತ ಹೇಳಿದ ಅಹಂಕಾರದ ಮಾತನ್ನು ನೋಡಿ. ರಾಮನೇ, ನೀನು ಆ ಲವಣಾಸುರನಿಗೆ ಸಾಮಂತರಾಜನಾಗಿದ್ದಿ. ಪ್ರಜೆಗಳ ಹಿತವನ್ನ ಯಾರು ರಾಜರು ಬಯಸ್ತಾರಲ್ಲ, ಅವರು ತಮ್ಮ ರಾಜ್ಯವು ಯಾವತ್ತೂ ಕೂಡ ನಿಷ್ಕಂಟಕವಾಗಿರುವಂತೆ ನೋಡ್ಕೋಬೇಕು. ಯಾವುದೇ ಶತ್ರುಗಳು ತಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡದಂತೆ ನೋಡ್ಕೊಳ್ಬೇಕು. ಹೀಗಿರುವಾಗ ಕೇವಲ ಶಾಸ್ತ್ರ ಪಾಂಡಿತ್ಯವಾಗಲಿ ಗುರುಪದೇಶವಾಗಲಿ ಯಾವುದೇ ಕೆಲಸಕ್ಕೆ ಬರಬಾರ್ದಂಥದ್ದು. ರಾಜರಾದವರು ಯಾವತ್ತೂ ಯುದ್ಧದಲ್ಲಿ ಆಸಕ್ತರಾಗಿರಬೇಕು. ಯುದ್ಧದಲ್ಲಿ ಆಸಕ್ತರಾಗಿದ್ದು ತಮ್ಮ ದೇಶದ ಗಡಿ ಭಾಗವನ್ನು ಅವರು ರಕ್ಷಣೆ ಮಾಡಬೇಕು. ನೀನು ಹಿಂದೆ ರಾವಣನನ್ನ ಸದೆ ಬಡಿದು ಕಪಿಗಳ ಸೈನ್ಯವನ್ನ ಲಂಚೆಗೆ ತೆಗೆದುಕೊಂಡು ಹೋಗಿ ಆ ರಾವಣ ಕುಂಭಕರ್ಣಾದಿಗಳನ್ನು ಹತ್ಯೆ ಮಾಡಿ ಅಲ್ಲಿಂದ ಸೀತೆಯನ್ನ ಬಿಡಿಸಿಕೊಂಡು ಬಂದಿದ್ದಿ ಅಂತ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಅದೇನು ದೊಡ್ಡ ಕಾರ್ಯ ಅಲ್ಲ ನೀನು ಮಾಡಿದ್ದು. ಯಾಕೆಂದ್ರೆ ರಾವಣ ಏನು ದೊಡ್ಡ ಪರಾಕ್ರಮ ಅಲ್ಲ. ಅವನು ರಾವಣನನ್ನು ನೀನು ಮಣಿಸಿದ್ರೆ, ರಾವಣನನ್ನು ನೀನು ಕೊಂದು ಹಾಕಿದ್ರೆ ಅದೇನು ಮಹತ್ವದ ಕಾರ್ಯ ಅಲ್ಲ. ಯಾಕೆಂದ್ರೆ ಆ ರಾವಣ ಅವನು ಪರನಾರಿ ಲಂಪಟನಾಗಿದ್ದ. ನೀನು ವನವಾಸದಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಿದ್ದಾಗ, ನೀನು ಮತ್ತು ಲಕ್ಷ್ಮಣ ಬೇರೆ ಕಡೆ ಹೋಗಿದ್ದಾಗ ನಿಮ್ಮ ಕಣ್ಣಿಗೆ ಮಣ್ಣೆರೆಸಿ ಆ ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದ. ನೀನು ಹೆಂಡತಿ ಮೇಲಿನ ಮೋಹದಿಂದ, ನೀನೇನು ದೊಡ್ಡ ಪರಾಕ್ರಮ ಅಂತ ತಿಳ್ಕೋಬೇಡ, ನೀನು ಹೆಂಡತಿ ಮೇಲಿನ ಮೋಹದಿಂದ ಆ ಕಪಿಗಳ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ನಿನ್ನ ನಿಯಮವನ್ನು ಬಿಟ್ಟು, ಅಂದ್ರೆ ವನವಾಸಿಯಾಗಿರ್ಬೇಕು, ತಪೋನಿಷ್ಠನಾಗಿರ್ಬೇಕು ಅಂತ ನಿನ್ನ ನಿಯಮ ಇತ್ತು, ಅದನ್ನೆಲ್ಲ ಬಿಟ್ಟು ಆ ರಾವಣನ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಆ ರಾವಣನನ್ನು ಸಂಹಾರ ಮಾಡಿದ್ವಿ. ಹಾಗಾಗಿ ವನವಾಸಿಗಳಂತ ಯಾರ ಋಷಿ ಮುನಿಗಳು ಇರ್ತಾರಲ್ಲ, ಅವರೆಲ್ಲರೂ ನಿನ್ನನ್ನು ಬೈತಾರೆ ಇವತ್ತಿಗೂ. ನೀನೇನು ವನವಾಸ ಮಾಡಿದ್ವಿ, ಕಾಡಿನಲ್ಲಿದ್ದು ಏನು ತಪಸ್ಸು ಮಾಡಿದ್ವಿ? ಕಾಡಿನಲ್ಲಿದ್ದು ಋಷಿ ಮುನಿಗಳಂತೆ ಸಂಯಮದ ಜೀವನವನ್ನು ನಡೆಸೋದು ಬಿಟ್ಟು ಹೆಂಡತಿಯ ಮೇಲಿನ ಮೋಹಕ್ಕೆ ಕುರುಡಾಗಿ ಅಲ್ಲಿಗೆ ಹೋಗಿ ಆ ರಾವಣನನ್ನು ಸಂಹಾರ ಮಾಡಿದೆಯಲ್ಲ, ಹಾಗಾಗಿ ನೀನು ನಿನ್ನ ನಿಯಮವನ್ನು ಬಿಟ್ಟು ಕೊಟ್ಟಂತಾಯ್ತು. ಹಾಗಾಗಿ ಎಲ್ಲರೂ ಕೂಡ ನಿನ್ನನ್ನು ಬೈತಾರೆ. ಹಾಗೆ ನೋಡಿದ್ರೆ, ನಿಜವಾಗ್ಲೂ ನೋಡಿದ್ರೆ ನಿನಗೆ ಹೋಲಿಸಿದ್ರೆ ಆ ರಾವಣನೇ ಎಷ್ಟೋ ಪರವಾಗಿಲ್ಲ. ಅವನು ತನ್ನ ಧರ್ಮವನ್ನೆಂದು ಬಿಟ್ಟು ಕೊಟ್ಟವನಲ್ಲ, ನೀನು ನಿನ್ನ ಧರ್ಮವನ್ನು ಬಿಟ್ಟು ಕೊಟ್ಟಿದ್ದಿ ಅಂತ ಆ ದೂತ ತನ್ನ ಒಡೆಯನಾದಂತಹ ಲವಣ ಏನಿದ್ನಲ್ಲ, ಲವಣಾಸುರ, ಅವನು ಹೇಳಿ ಕಳಿಸಿದಂತ ಒಂದು ಸಂದೇಶವನ್ನ ರಾಮನ ಬಗ್ಗೆ ಹೇಳಿಕ್ಕೆ ಪ್ರಾರಂಭ ಮಾಡಿದ. ರಾವಣನು ಕೂಡ ದುರ್ಬಲನಾಗಿಬಿಟ್ಟಿದ್ದ. ಯಾಕೆಂದ್ರೆ ಪರಸ್ತ್ರೀಯನ್ನು ಅಪಹಾರ ಮಾಡಿದ ಮೂಲಕ. ನಿನಗೆ ಹೋಲಿಸಿದ್ರೆ ಆ ರಾವಣನೇ ಎಷ್ಟೋ ಉತ್ತಮ, ಆದ್ರೆ ಅವನು ಕೂಡ ದುರ್ಬಲನಾಗಿದ್ದ. ಕಾರಣ ಏನು? ಪರಸ್ತ್ರೀ ಮೇಲೆ ಕಣ್ಣು ಹಾಕಿದ್ದರಿಂದ. ಹಾಗಾಗಿ ಆ ದುರ್ಬಲನಾದಂತಹ ರಾವಣನನ್ನ ನೀನು ಸಂಹರಿಸಿದ್ದೇನು ದೊಡ್ಡ ವಿಷಯ ಅಲ್ಲ. ನಿನಗೆ ನಿಜವಾದ ಪರಾಕ್ರಮ ಇದ್ದ ಪಕ್ಷದಲ್ಲಿ ನಮ್ಮ ಪ್ರಭುವಾದಂತಹ ಲವಣ ಅನ್ನೋ ರಾಕ್ಷಸ ಇದ್ದಾನೆ, ಅವನನ್ನು ನೀನು ಸೋಲಿಸಬೇಕು. ಹಾಗಾಗಿ ಈ ಒಂದು ಸಂದೇಶವನ್ನ ನಮ್ಮ ಪ್ರಭುವಾದಂತಹ ಲವಣ ಮಹಾರಾಜರು ನಿನಗೆ ಕಳಿಸಿಕೊಟ್ಟಿದ್ದಾರೆ ಅಂತ ಆ ದೂತ ಬಂದು ಹೇಳಿದೆ ರಾವಣನಿಗೆ, ಈ ರಾಮಚಂದ್ರನಿಗೆ. ಈ ರಾಮಚಂದ್ರನನ್ನು ಟೀಕೆ ಮಾಡಿದವರು ಬರೀ ಆಧುನಿಕ ಬುದ್ಧಿಜೀವಿಗಳಂತೇನಲ್ಲ, ಈ ಲವಣನ ದೂತರು, ಅವನ ಹಿಂಬಾಲಕರು, ಇಂಥವರು ಕೆಲವರು ಬುದ್ಧಿಜೀವಿಗಳು ಅಂತ ಅನ್ಕೊಂಡವರು ಆ ಕಾಲದಲ್ಲಿ ಇದ್ರು ಅಂತ ಕಾಣಿಸ್ತದೆ. ಅವರು ರಾಮನ ಚರ್ಯೆಯನ್ನು, ರಾಮನ ಚಾರಿತ್ರ್ಯವನ್ನ ಬೈತಾ ಇದ್ರು ಅಂತ ಒಂದು ಪ್ರಸಂಗ ಇದೆ. ರಾಮನಿಗೆ ಬೇಕಾದಷ್ಟು ಜನರ ಕಡೆಯಿಂದ ಬೈಸ್ಕೊಂಡು ಅಭ್ಯಾಸ ಇದೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ, ರಾಮನನ್ನ ಅಂದ್ರೆ ಶ್ರೀಮನ್ನಾರಾಯಣನನ್ನ ದುಷ್ಟರಂತೂ ಬೈದೇ ಬೈತಾರೆ, ಸಜ್ಜನರು ಬೈತಾರೆ. ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ರೆ ಸಾಕು ಅಂತ ಬೈತಾರೆ. ಕರುಣಾಕರ ನೀನೆಂಬುವ ಜಾತಕೋ ಭರವಸೆ ಇಲ್ಲ ನನಗೆ ಅಂತ ಬೈತಾರೆ. ನೀನೇನು ದೊಡ್ಡ ಪರಾಕ್ರಮ ಕೆಲಸ ಮಾಡಿದೆ ಅಂತ ಬೈಯೋರಿದ್ದಾರೆ. ನಾನಾ ಥರವಾಗಿ ಭಕ್ತರು ಅವನು ಬೈಯೋರಿದ್ದಾರೆ, ದುಷ್ಟರಂತೂ ಬೈಯೋರಿದ್ದೇ ಇದ್ದಾರೆ. ಹಾಗಾಗಿ ಯಾರು ಬೈದರೂ ಕೂಡ ಅವನು ತನ್ನ ಸ್ಥಿಮಿತವನ್ನು ಕಳ್ಕೊಳ್ಳುವವನಲ್ಲ ಪ್ರಭು. ಹಾಗಾಗಿ ಅವನು ಸಂಭ್ರಾಂತನಾಗಲಿಲ್ಲ, ಏನೂ ಮಾಡಲಿಲ್ಲ, ಮಂದಹಾಸಪೂರ್ವಕವಾಗಿ ಆ ಮಾತನ್ನೆಲ್ಲ ಕೇಳಿಕೊಂಡು ಮಂದಹಾಸಪೂರ್ವಕವಾಗಿ ಅವನು ಉತ್ತರ ಕೊಟ್ಟ. ಸ್ಮಿತಪೂರ್ವಾಭಿಭಾಷಿ ಅಂತ ರಾಮಾಯಣದಲ್ಲಿ ರಾಮನಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷಣ. ಯಾವತ್ತು ರಾಮ ಮಾತಾಡೋದಾದ್ರೂ ಮೊದಲು ಸ್ಮಿತ ಕೊಡ್ತಿದ್ದ. ಸ್ಮಿತ ಅಂದ್ರೆ ಒಂದು ಮಂದಹಾಸ, ಜಗತ್ತನ್ನೇ ಗೆಲ್ಲಬಲ್ಲತಕ್ಕಂಥ ಒಂದು ಮಂದಹಾಸ ಅದು. ಅದನ್ನ ಕೊಟ್ಟು ಅವನು ಆ ಲವಣನ ದೂತನಿಗೆ ಹೇಳಿದ, ಇರ್ಲಿ, ನಾನೇನೋ ಮೂರ್ಖನಾಗಿರ್ಲಿ ಮತ್ತು ದುರ್ಬಲನೂ ಆಗಿದ್ದೇನೆ ಅಂತೆಲ್ಲ ಇಟ್ಕೊಳ್ಳೋಣ. ನಾನು ರಾವಣನನ್ನು ಕೊಂದದ್ದು ಸರಿಯೋ ತಪ್ಪೋ ಅದೆಲ್ಲ ವಿಷಯ ಬೇರೆ ಇರಲಿ. ನನ್ನ ಭಾರ್ಯೆ ಆದಂಥ ಸೀತೆ ಒಂದು ವೇಳೆ ಸತ್ತಿದ್ರು ಬದುಕಿದ್ರು ಯಾರು ಏನು ಅಳಬೇಕಾಗಿಲ್ಲ, ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ.
ಯಾರು ಸಜ್ಜನರು, ಯಾರು ದುಷ್ಟರು, ಯಾರು ಧಾರ್ಮಿಕರು, ಯಾರು ಅಧಾರ್ಮಿಕರು, ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ನಾವು ನೀವು ಯಾಕೆ ಶ್ರಮ ಪಡಬೇಕು? ಇದೆಲ್ಲ ತೀರ್ಮಾನ ಮಾಡಲಿಕ್ಕೆ ನಮ್ಗಿಂತ ಮೇಲೊಬ್ಬ ಇದ್ದಾನೆ ಅಂತ ಹೇಳಿದ ರಾಮ ಮುಗುಳ್ನಗುತ್ತ. ನ್ಯಾಯಾನ್ಯಾಯವನ್ನು ತೀರ್ಮಾನ ಮಾಡಿ ಅದನ್ನು ಅವನು ಎಲ್ಲರಿಗೂ ಯಾವ್ಯಾವ ಫಲವನ್ನು ಕೊಡಬೇಕು ಆ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿನಗೊಂದು ವೇಳೆ ನಿಮ್ಮ ಪ್ರಭುವಾದಂತಹ ಲವಣ ರಾಕ್ಷಸನಿಗೆ ಒಂದು ವೇಳೆ ಯುದ್ಧ ಮಾಡಬೇಕು ಅನ್ನೋ ಬಯಕೆ ಇದ್ರೆ ನಾನಾಗಿ ಆ ಯುದ್ಧ ಭೂಮಿಗೆ ಬರೋದಿಲ್ಲ. ಹೊರತಾಗಿ ನನ್ನ ಸಹೋದರನಾದಂಥ ಲವಣನ ಶತ್ರುಘ್ನ ಎಂಬಾತನನ್ನು ನಾನು ಕಳಿಸ್ತೇನೆ. ಅಯಂ ಮಮಾನುಜ ಭ್ರಾತ, ನನ್ನ ತಮ್ಮನಾದಂತಹ ಸಹೋದರನಾದಂತಹ ಶತ್ರುಘ್ನ ಶತ್ರುತಾಪನಃ. ಶತ್ರುಘ್ನ ಅಂದ್ರೂ ಶತ್ರುಗಳನ್ನು ಕೊಲ್ಲುವವನಂತಲೂ ಅರ್ಥ. ಅಂಥ ಈ ತಮ್ಮನನ್ನು ನಾನು ಕಳಿಸ್ಕೊಡ್ತೇನೆ. ಅವನು ನಿಮ್ಮ ಸ್ವಾಮಿಯಾದಂತಹ ಲವಣಾಸುರನಿಗೆ ತಕ್ಕ ಪ್ರತೀಕಾರವನ್ನು ಮಾಡ್ತಾನೆ ಅಂತ ರಾಮ ಹೇಳಿದ ದೂತನಿಗೆ. ಆ ಶತ್ರುಘ್ನನು ಕೂಡ ಈ ರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಶೀಘ್ರವಾಗಿ ರಥವನ್ನೇರಿ ಮಧುವನಕ್ಕೆ ಹೋಗಿ ಆ ದೈತ್ಯಾಗ್ರೇಸರನಾದಂತಹ ಲವಣನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅಲ್ಲೊಂದು ನಿವೇಶವನ್ನು ಮಾಡಿಕೊಂಡ, ತನ್ನ ಶಿಬಿರವನ್ನು ಮಾಡಿಕೊಂಡ ಮೊದಲು ಲವಣಾಸುರ. ದೂತ ಅಲ್ಲಿಂದ ತನ್ನ ಪ್ರಭುವಾದಂತಹ ಲವಣನ ಕಡೆ ಹೋದ. ದೂತ ಹೇಳಿದ ಮಾತನ್ನೆಲ್ಲ ಕೇಳಿ ಆ ಲವಣ ರಾಕ್ಷಸ ಭಾರಿ ಸಿಟ್ಟು ಮಾಡಿಕೊಂಡು ಆತ ಈ ಶತ್ರುಘ್ನ ಎಲ್ಲಿ ಶಿಬಿರ ಹೂಡಿದ್ನಲ್ಲ ಅಲ್ಲಿ ಅವನು ಯುದ್ಧಕ್ಕೆ ಬಂದ. ಎಷ್ಟೋ ಪ್ರಬಲವಾದಂತಹ ಯುದ್ಧ ಅವರಿಬ್ಬರ ನಡುವೆ ನಡೀತು. ಯಾರೊಬ್ರು ಸೋಲು ಇಲ್ಲ, ಯಾರೊಬ್ರು ಗೆಲ್ಲೂ ಇಲ್ಲ. ಕೊನೆಗೊಂದು ಕಾಲಕ್ಕೆ ದೈವ ಸಂಕಲ್ಪದಂತೆ ಆ ಶತ್ರುಘ್ನ ತನ್ನ ತೀಕ್ಷ್ಣವಾದಂತಹ ಬಾಣಗಳಿಂದ ಆ ದೈತ್ಯಾಗ್ರೇಸನಾದಂತಹ ಲವಣ ರಾಕ್ಷಸನನ್ನ ಪೀಡಿಸಿದ. ಆಗ ಅವನೇನ್ ಮಾಡಿದ ಅಂತಂದ್ರೆ ತನ್ನ ಹತ್ರ ಒಂದು ಅಂಕುಶ ಇತ್ತು ಆ ಲವಣ ರಾಕ್ಷಸನ ಹತ್ರ. ಆ ಅಂಕುಶವನ್ನ ಅವನು ಕೈಯಲ್ಲಿ ತಗೊಂಡು ಈ ಶತ್ರುಘ್ನನ ಮೇಲೆ ಪ್ರಯೋಗ ಮಾಡಿದ. ಶತ್ರುಘ್ನ ಸುಮ್ಮನೆ ಇರಲಿಲ್ಲ. ತನ್ನ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ತನ್ನ ಖಡ್ಗವನ್ನು ಕೈಯಲ್ಲಿ ತಗೊಂಡು ಆ ಲವಣಾಸುರನ ತಲೆಯನ್ನು ಕತ್ತರಿಸಿ ಬಿಸಾಕಿದ. ಹೀಗೆ ಆ ಲವಣಾಸುರ ಸತ್ತು ಹೋದ ಮೇಲೆ ಅವನು ಬದುಕಿದ್ದಂತಹ ಒಂದು ಜಾಗ ಏನಿತ್ತಲ್ಲ, ಮಧು ವನ ಅಂತೇಳಿ, ಅದು ಮೊದಲು ಕಾಡಿತ್ತು. ವನ ಅಂದ್ರೆ ಕಾಡು, ಮಧು ಎಂಬ ಹೆಸರಿನ ಕಾಡಾಗಿತ್ತು ಅದು. ಆ ಕಾಡಾಗಿದ್ದಂತಹ ಆ ಜಾಗವನ್ನು ಮುಂದೆ ವಾಸಕ್ಕೆ ಯೋಗ್ಯವಾದಂತಹ ಒಂದು ನಗರವನ್ನಾಗಿ ಮಾಡಬೇಕು ಅಂತ ಅವನು ವಿಚಾರ ಮಾಡಿ ಅದಕ್ಕೆ ಬೇಕಾದಂತಹ ಏನೇನು ಸಾಮಗ್ರಿಗಳು ಬೇಕೋ, ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲವನ್ನು ಮಾಡಿ ಅದಕ್ಕೆ ಆ ಜಾಗದಲ್ಲಿ ಮಥುರಾ ಅಥವಾ ಮಥುರಾ, ಸನು ಅನ್ಬೋದು, ಧನು ಅನ್ಬೋದು, ಮಧುರಾ ಅಥವಾ ಮಥುರಾ. ಅಧರಂ ಮಧುರಂ ವದನಂ ಮಧುರಂ ಮಧುರಾಧಿಪತೇ ಅಖಿಲಂ ಮಧುರಂ ಅಂತ ನೀವು ಯಾವ ದಾಸರ ಯಾರು ಈ ಕಡೆ ದಕ್ಷಿಣದವ್ರದ್ದು ಅಲ್ಲ, ಅದು ಉತ್ತರ ಭಾರತದವ್ರದ್ದು. ಅದರಲ್ಲೂ ಪೂರ್ವೋತ್ತರ ಭಾರತದವರು, ಈಶಾನ್ಯ ಭಾರತದ ಒಬ್ಬ ಕವಿಗಳು. ಇಲ್ಲ, ಅದು ಸಂಸ್ಕೃತದ ಕಾವ್ಯವೇ. ಮಧುರಾಧಿಪತಿ, ಮಧುರಾ ನಗರಕ್ಕೆ ಅಧಿಪತಿ ಆದಂತಹ ಕೃಷ್ಣನಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಮಧುರವೇ. ಅವನ ಮುಖವು ಮಧುರ, ಅವನ ವೇಣುವು ಮಧುರ, ಅವನ ಅಧರ ಅಂದ್ರೆ ಕೆಳತುಟಿ ಅದು ಮಧುರ, ಅವನ ಗಾಯನ ಅದು ಕೂಡ ಮಧುರ. ಮಧುರಾಧಿಪತೇ ಅಖಿಲಂ ಮಧುರಂ ಅಂತ ಒಂದು ಸ್ತೋತ್ರ ಇದೆ, ದಿವ್ಯವಾದಂತಹ ಸ್ತೋತ್ರ. ಹೀಗೆ ಮಥುರಾ ನಗರವನ್ನು ಅವನು ಅಲ್ಲಿ ಸ್ಥಾಪನೆ ಮಾಡಿದ. ಆ ಮಥುರಾ ನಗರದ ಸುತ್ತಮುತ್ತಲೂ ಕೂಡ ದೊಡ್ಡ ದೊಡ್ಡ ಕೋಟೆಗೋಡೆಗಳಿದ್ದವು, ದೊಡ್ಡ ದೊಡ್ಡ ದ್ವಾರಗಳಿದ್ದವು, ದೊಡ್ಡ ಸೈನ್ಯಗಳಿದ್ದವು, ಬೇಕಾದ ರೀತಿಯಾದಂತಹ ವಾಹನ ಸೌಕರ್ಯಗಳಿದ್ದವು. ಉದ್ಯಾನವನ ಸಂಪನ್ನ ಸುಸೀಮಾ ಸುಪ್ರತಿಷ್ಠಿತ ಪ್ರಾಂಶು ಪ್ರಾಕಾರ ವಸನ, ದೊಡ್ಡ ಬಹಳ ಎತ್ತರದ ಕೋಟೆಗಳು ಅದಕ್ಕಿದ್ದವು. ಪರಿಖಾಪುಲ ಮೇಕಲ, ಸುತ್ತಲೂ ಕಾಲುವೆಗಳು, ಯಾರು ಕೂಡ ಶತ್ರುಗಳು ಅದರ ಮೇಲೆ ಆಕ್ರಮಣ ಮಾಡದಂತೆ. ಆ ಪಟ್ಟಣದ ಎರಡೂ ಕಡೆ ಅರ್ಧಚಂದ್ರಾಕಾರದಲ್ಲಿ ಯಮುನಾ ನದಿ ಇತ್ತು. ಇದೊಂದು ವಿಶೇಷ ಆ ನಗರದ್ದು. ಅರ್ಧಚಂದ್ರ ಪ್ರತೀಕಾಶ ಯಮುನಾ ತೀರ ಶೋಭಿತ. ಹೀಗೆ ಇಲ್ಲಿ ಆ ಯಮುನಾ ನದಿಯು ಕೂಡ ಅರ್ಧಚಂದ್ರಾಕಾರದಲ್ಲಿ ಆ ಮಥುರಾ ನಗರವನ್ನು ಸುತ್ತುವರೆದಿದೆ. ಆ ನಗರ ಹೀಗೆ ತಯಾರಾದ ಮೇಲೆ
ಆ ನಗರದಲ್ಲಿ ಅನೇಕ ರೀತಿಯಾದಂತಹ ಜನರು ತಮ್ಮ ವಾಸವನ್ನು ಪ್ರಾರಂಭ ಮಾಡಿದರು. ಅವರು ಯಜ್ಞಾದಿ ಧಾರ್ಮಿಕ ಕ್ರಿಯೆಗಳಿಂದ ದೇವತೆಗಳನ್ನು ಸಂತೋಷಪಡಿಸಿದ ಮೇಲೆ ದೇವತೆಗಳು ಕೂಡ ಆ ನಗರಕ್ಕೆ ಮತ್ತು ನಗರದ ಸುತ್ತಮುತ್ತಲಿನ ರಾಜ್ಯಕ್ಕೆ ಬೇಕಾದಂತಹ ಮಳೆಯನ್ನ ಕರೆದರು. ಹೀಗೆ ಆ ಪ್ರದೇಶವು ಸುಸಮೃದ್ಧವಾಯಿತು. ಕಾಲಕ್ರಮದಲ್ಲಿ ಆ ನಗರವೇ ಈ ಯದುವಂಶದ ಒಂದು ಕವಲಾದಂತಹ ಶೂರಸೇನನ, ಶೂರ ಅಂತ ಹೇಳುತ್ತಿಲ್ಲ ವಸುದೇವನ ಅಪ್ಪ, ಅವನ ನಿವಾಸ ಸ್ಥಾನವಾಯಿತು. ಮುಂದಿನ ಕೆಲವು ಕವಲಗಳು ಒಡೆದು ಬಂದು ಉಗ್ರಸೇನ ಅಂತ ಒಬ್ಬ ರಾಜ ಅಲ್ಲಿ ಹುಟ್ಟಿದ. ಆ ಉಗ್ರಸೇನ ಯಾರು ಅಂದ್ರೆ ಭೋಜ ಕುಲದಲ್ಲಿ ಹುಟ್ಟಿದವ. ಯದುವಂಶದ ಭಿನ್ನ ಭಿನ್ನ ಕವಲುಗಳು. ಉಗ್ರಸೇನ ಅಂತ ಒಬ್ಬ ರಾಜ. ಆ ಉಗ್ರಸೇನ ಅನ್ನುವ ರಾಜನ ಮಗನಾಗಿಯೇ ಕಂಸ ಎಂಬಾತ ಹುಟ್ಟಿದ್ದಾನೆ. ಸತ್ಯ ಪುತ್ರತ್ವಮಾಪನ್ನ ಯೋಸೌ ವಿಷ್ಣು ಸ್ವಯಾಹತಃ ಕಾಲನೇಮಿರ ಮಹಾದೈತ್ಯ ಸಂಗ್ರಾಮಿ ತಾರಕಾಮಯೇ. ಕಾಲನೇಮಿ ಎನ್ನುವಂಥ ರಾಕ್ಷಸನನ್ನ ನೀನೇ ಹಿಂದೊಮ್ಮೆ ಸಂಹಾರ ಮಾಡಿದ್ದಿ ಭಗವಂತನೇ ಅಂತ ನಾರದರು ಭಗವಂತನಿಗೆ ನೆನಪು ಮಾಡಿಕೊಟ್ರು. ಬಹಳ ಜನ ರಾಕ್ಷಸನ ಕೊಂದು ತನ್ನ ದೇವರನ್ನು ಮರ್ತೋಗಿರ್ತದೆ, ಯಾರ ಹಂಗೆ ತಂದಿದ್ದೀನಿ ಅಂತೇಳಿ. ಅದಕ್ಕಾಗಿ ನಾರದರು ಅವನಿಗೆ ನೆನಪು ಮಾಡಿಕೊಟ್ರು. ಅವನೇ ಈಗ ಕಂಸನಾಗಿ ಜನಿಸಿದ್ದಾನೆ. ಅವನು ಬಹಳ ಸಜ್ಜನ ಅಂತ ನಾವು ಯಾರು ತಿಳ್ಕೋಬೇಕಾಗಿಲ್ಲ, ಬಹಳ ದುಷ್ಟ ಅವನು. ಅವನು ಬೇರೆಯವರಿಗೆ ದುಷ್ಟನಾಗಿರೋದು ಹೋಗಲಿ, ತಾನು ಹುಟ್ಟಿ ಬಂದಂತ ಭೋಜವಂಶವನ್ನೇ ನಾಶ ಮಾಡುವಂಥವನು, ಅಂಥ ನೀಚ. ತನ್ನ ಸಾಮಂತ ರಾಜರನ್ನೆಲ್ಲ ಭಯಪಡಿಸುವಂಥವನು, ಸಾಧು ಸಜ್ಜನರಿಗೆ ಕಂಟಕಪ್ರಾಯನಾದವನು ಮತ್ತು ಸ್ವಭಾವ ಬಹಳ ದುಷ್ಟ. ಅವನು ಸ್ವಭಾವ ದುಷ್ಟವಾಗಿರೋದ್ರಿಂದ ಪ್ರಜೆಗಳಿಗೂ ಸಂತೋಷ ಕೊಡ್ತಾನೆ. ಪ್ರಜೆಗಳಿಗೂ ಸಂತೋಷ ಕೊಡುವಂಥವನಲ್ಲ ಅವನು. ಯಾವತ್ತೂ ಕೂಡ ಹಿಂಸೆಯನ್ನೇ ಮಾಡುವಂಥವನು. ಯಾವ ರಾಜಧರ್ಮವನ್ನು ಕೂಡ ಅವನು ಆಶ್ರಯಣ ಮಾಡ್ತಾ ಇಲ್ಲ. ದಾರುಣೇನ ಅಧಿನಿವೇಶೇನ ದಾರುಣೇನ ಅಂತರಾತ್ಮನ. ಅವನ ವಿಚಾರವೂ ಕೆಟ್ಟದು, ಅವನ ಅಂತರಾತ್ಮವೂ ಕೆಟ್ಟದು. ಹೀಗೆ ಅವನಲ್ಲಿರೋದು ಎಲ್ಲವೂ ಕೂಡ ಕೆಟ್ಟದೆ. ಭಯಲಹ ಸರ್ವಭೂತಾನ, ಸಕಲ ಪ್ರಾಣಿಗಳಿಗೂ ಆತ ಭಯಂಕರನಾಗಿದ್ದಾನೆ. ಅಂಥವನನ್ನು ನಾವು ಉಳಿಸಬಾರದು, ಇವತ್ತು ಕೊಂದು ಹಾಕಬೇಕು ಅಂತ ಅವನಿಗೆ ಸಂಬಂಧಪಟ್ಟಂತ ಇತಿಹಾಸವನ್ನೆಲ್ಲ ಭಗವಂತನ ಮುಂದೆ ತಂದಿಟ್ರು, ದಾಖಲೆಗಳನ್ನು ತಂದಿಟ್ರು ನಾರದರು. ಸಾಕ್ಷಾತ್ ಕಲಿಯಂತೆ ಆತ ಜನಕಂಟಕನಾಗಿದ್ದಾನೆ. ಅವನು ಮಾತ್ರ ಹುಟ್ಟಿದ್ದಲ್ಲ, ಆ ಹಿಂದಿನ ಯುದ್ಧದಲ್ಲಿ ಅನೇಕ ಜನ ರಾಕ್ಷಸರು ದೇವತೆಗಳ ಕೈಯಿಂದ ಮತ್ತು ಭಗವಂತನ ಕೈಯಿಂದ ಇಂದ್ರನ ಕೈಯಿಂದ ಸಂಹೃತರಾಗಿದ್ದರು. ಅವರು ಎಲ್ಲ ಕೂಡ ಈಗ ಜನಿಸಿದ್ದಾರೆ. ಸಕಂಸಸ್ತತ್ವ ಸಂಭೂತಃ ತ್ವಯಾ ಯುದ್ಧೇ ಪ್ರಾಪತಃ ಕವ್ಯಾದೋ ಬಾಧತೆ ಲೋಕಾನ್ ಆಸುರೇಣ ಅಂತರಾತ್ಮನ. ಅವನ ಆ ಕಂಸನ ಅನುಯಾಯಿಗಳಾದವರು ಕೆಲವರಿದ್ದಾರೆ. ಹಯಗ್ರೀವಾಸುರ ಅಂತ ಒಬ್ಬ ಇದ್ದಾನೆ. ಹಯ ಅಂದ್ರೆ ಕುದುರೆ, ಕುದುರೆ ಮುಖದ ಅಸುರ ಒಬ್ಬವ. ಅವ ಈಗೇನು ಮಾಡಿದ್ದಾನೆ ಅಂದ್ರೆ ಮತ್ತೆ ಅವತಾರ ಮಾಡಿದ್ದಾನೆ ಆ ರಾಕ್ಷಸ. ಅವನು ಕೂಡ ಈಗ ಕುದುರೆ ರೂಪದಿಂದ ಅವತಾರ ಮಾಡಿದ್ದಾನೆ. ಕುದುರೆ ರೂಪದಿಂದ ಅವತಾರ ಮಾಡಿ ಎಲ್ಲರಿಗೂ ಕಂಟಕನಾಗಿದ್ದಾನೆ. ಇವ ಅವನ ಹಿಂಬಾಲಕ, ಮೊದಲನೇ ಹಿಂಬಾಲಕ. ಅವನಿಗೆ ಕೇಶಿ ಅಂತ ಹೆಸರೀಗ. ಆ ಹೈಗ್ರೀವ ಎಂಬ ಅಸುರ ಹಿಂದೆ ಅವನಿಗೆ ಹೈಗ್ರೀವ ಅಂತ ಹೆಸರಿತ್ತು. ಈಗ ಅವನು ಕುದುರೆ ರೂಪದಿಂದ ಅವತಾರ ಮಾಡಿದ್ದಾನಲ್ಲ, ಅವನಿಗೆ ಕೇಶಿ ಅಂತ ಹೆಸರು. ಕಂಸರಾಜನಿಗೆ ತಮ್ಮನಂತೆ ಅವನಿದ್ದಾನೆ ದುಷ್ಟತನದಲ್ಲಿ. ಬಹಳ ವಿಚಾರವಾಗಿ ವಿಚಾರ್ತಾ ಇರ್ತಾನೆ. ವೃಂದಾವನ ಅಂತಕ್ಕಂಥ ಪ್ರದೇಶದಲ್ಲಿ ತಾನೊಬ್ಬನೇ ವಾಸ ಮಾಡ್ಕೊಳ್ತಾ ಮಾಂಸ ಭಕ್ಷಣವನ್ನು ಮಾಡ್ತಾ ಅವನು ಮೆರೆದಾಡ್ತಾ ಇದ್ದಾನೆ. ಬಲಿಯ ಮಗನಾದಂತಹ ಅರಿಷ್ಟ ಎಂಬಾತ ಇದ್ದಾನೆ. ಅವನು ಹಿಂದೆ ಸತ್ತು ಹೋಗಿದ್ದ. ಈಗ ಅವನು ಎತ್ತಿನ ರೂಪದಲ್ಲಿ ಜನಿಸಿದ್ದಾನೆ. ದ್ವಿತೀಯ ಮಗನಾದಂತಹ ರಿಷ್ಟಿ ಎಂಬಾತ ಇದ್ದಾನೆ. ಅವನು ಕೋಲಯಾಪೀಡ ಎಂಬ ಆನೆಯ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಕಂಸನ ಅರಮನೆಯ ಹೆಬ್ಬಾಗಿಲಲ್ಲಿ ಕೋಲಯಾಪೀಡ ಅಂತ ಆನೆ ಇತ್ತಲ್ಲ, ಅದು ಈ ರಿಷ್ಟಿ ಅಂತಕ್ಕಂಥ ಈ ದೈತ್ಯನ ಅವತಾರ. ಲಂಬ ಪ್ರಲಂಬ ಅಂತ, ಲಂಬ ಎಂತಕ್ಕಂಥ ದೊಡ್ಡ ರಾಕ್ಷಸನಿದ್ದಾನೆ ಮತ್ತೊಬ್ಬವ. ಅವನು ಪ್ರಲಂಬ ಹೆಸರಿನಿಂದ ಈಗ ಅವತಾರ ಮಾಡಿ ಒಂದು ದೊಡ್ಡ ಆಲದ ಮರದಲ್ಲಿದ್ದಾನೆ. ಆಲದ ಮರದ ಸಮೀಪದಲ್ಲಿ ಹೋದವರಿಗೆಲ್ಲ ಅವನು ಮೃತ್ಯುನೇ. ಇವರೆಲ್ಲ ವೃಂದಾವನ, ನಂದಗೋಕುಲ, ಮಥುರಾ ಇಲ್ಲೆಲ್ಲ ತಮ್ಮ ತಮ್ಮ ಶಿಬಿರವನ್ನು ಮಾಡಿಕೊಂಡು ತಮ್ಮ ತಮ್ಮ ಆವಾಸ ಮಾಡಿಕೊಂಡು ಇದ್ರು ಅವರು. ಖರ ಅಂತ ಮತ್ತೊಬ್ಬ ರಾಕ್ಷಸನಿದ್ದಾನೆ. ಅವನಿಗೆ ಧೇನುಕಾಸುರ ಎಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಹುಟ್ಟಿ ಸಾಲವನದಲ್ಲಿ, ಮುಂದೆ ಸಾಲವನದಲ್ಲಿ ಬಲರಾಮಕೃಷ್ಣರಿಬ್ಬರ ಸಹಚರರಾದಂತಹ ಗೋಪಾಲಕರು ನಮ್ಗೆ ಆ ತಾಳೆ ಹಣ್ಣನ್ನು ತಿನ್ನಿಸು ಅಂತ ಕೇಳ್ಕೊಂಡು ಅಂತ ಕಥೆ ಬರ್ತದಲ್ಲ, ಅಲ್ಲಿದ್ದವನೇ ಈ ಧೇನುಕಾಸುರ. ಮುಂದೆ ವರಾಹ ಮತ್ತು ಕಿಶೋರ ಅಂತ ಇಬ್ಬರು ರಾಕ್ಷಸರಿದ್ದಾರೆ. ಅವರು ಹಿಂದೆ ಸತ್ತು ಹೋಗಿದ್ರು. ಈಗ ಅವರು ಚಾಣೂರ ಮತ್ತು ಮುಷ್ಟಿಕಾ ಎಂಬ ಹೆಸರಿನಿಂದ ಮಹಾಮಲ್ಲರಾಗಿ ಜನಿಸಿದ್ದಾರೆ.
ಮುಂಚೆ ಅವರು ವರಾಹ ಮತ್ತು ಕಿಶೋರ ಎಂಬ ಹೆಸರಿನಿಂದ ಇದ್ದರು. ಅದಾದ ಬಳಿಕ ಮಯ ಮತ್ತು ತಾರ ಎಂಬ ಹೆಸರಿನಿಂದ ಜನಿಸಿದ್ರು. ನರಕಾಸುರನ ಜಾಗದಲ್ಲಿ ಕೂಡ ಇದ್ರು. ಮತ್ತೊಮ್ಮೆ ಈ ಮಥುರಾ ನಗರದಲ್ಲಿ ಕೂಡ ಬಂದಿದ್ರು. ಹೀಗೆ ನಾನು ಪ್ರಧಾನರಾದಂತಹ ದೈತ್ಯರ ಪಟ್ಟಿಯನ್ನು ಮುಂದೆ ಕೊಟ್ಟಿದ್ದಲ್ಲದೆ ಇನ್ನೂ ಎಷ್ಟೋ ಜನ ದೈತ್ಯರು ಅಲ್ಲಿ ಅವತಾರ ಮಾಡಿದ್ದಾರೆ. ಈಗ ಅವರನ್ನೆಲ್ಲರನ್ನೂ ಕೂಡ ನೀನು ಸಂಹಾರ ಮಾಡಬೇಕಾಗಿದೆ. ಹಾಗಾಗಿ ನೀನು ಈ ದೇವತೆಗಳ ಅವತಾರ ಆಯಿತು ಅಂತೇಳಿ ಸಮಾಧಾನ ಪಟ್ಟುಕೊಂಡು ಸುಮ್ಮನೆ ಇರಬೇಡ. ನೀನು ಕೂಡ ಶೀಘ್ರದಲ್ಲೇ ಅವತಾರ ಮಾಡು. ಅವರು ಆ ಎಲ್ಲ ರಾಕ್ಷಸರು ನಿಮಗೆ ಹೆದರಿದ್ದಾರೆ, ಹಿಂದೆ ಹೆದರಿ ನಿನ್ನ ಕೈಯಲ್ಲಿ ಸಂತರಾಗಿದ್ದಾರೆ, ಬೇಗ ಅವತಾರ ಮಾಡು ಅಂತ ಈ ನಾರದರು ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದರು. ಮತ್ತೆ ನಾವೆಲ್ಲರೂ ಕೂಡ ಈ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ನಿನಗೆ ಶರಣಾಗತರಾಗಿದ್ದೇವೆ. ನೀನು ದಯವಿಟ್ಟು ನನ್ನ ಜೊತೆ ಹೊರಡು, ನನ್ನ ಜೊತೆನೇ ಹೊರಡು. ಈಗ ಸ್ವಲ್ಪ ನಾನು ವಿಳಂಬ ಮಾಡಿದ್ರೆ ಮತ್ತೆ ನೀನು ಮಲ್ಕೊಂಡ್ಬಿಡ್ತೇವೆ ಈ ಶೇಷ ಶೈಲಿಯ ಮೇಲೆ. ಹಾಗಾಗಿ ಈಗಲೇ ಹೊರಡು, ನೀನು ಹೊರಟು ಈಗಲೇ ಅವ್ರನ್ನ ಸಂಹಾರ ಮಾಡು ಬಾ ಅಂತ ಆ ನಾರದರು ಅವನಿಗೆ ಬೆನ್ನೆ ಹಚ್ಚಿದರು. ನಿನ್ನ ಅವತಾರಕ್ಕಾಗಿ ಜನರು ಅಲ್ಲಿ ಕಾತುರರಾಗಿದ್ದಾರೆ. ಭೂದೇವಿ ಏನು ಅವತಾರ ಮಾಡಿದ್ದಾರೆ, ಏನು ಶರಣಾಗತಳಾಗಿ ಭಿನ್ನ ನಿಮಗೆ ಒಂದು ತನ್ನ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಈಡೇರಿಸುವುದಾಗಿ ನಾರದರು ವಿನಂತಿ ಮಾಡಿದರು. ಅಲ್ಲಿಗೆ 54ನೇ ಅಧ್ಯಾಯ ನಡೆದಿದೆ. 55ನೇ ಅಧ್ಯಾಯದಲ್ಲಿ ಆ ನಾರದರ, ಚತುರ್ಮುಖ ಬ್ರಹ್ಮನ, ದೇವತೆಗಳ ಇವರೆಲ್ಲರ ಮಾತನ್ನು ಕೇಳಿ ಭಗವಂತ ಏನು ಉತ್ತರಿಸಿದ ಅನ್ನೋದು ನಾವು ಈ 50ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನಾರದನೇ, ಈ ಜಗತ್ತಿನ ಹಿತಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ನೀನೇನು ಮಾತನ್ನು ಹೇಳಿದ್ದಿ ಅದೆಲ್ಲವನ್ನು ನಾನು ಈಗಾಗಲೇ ತಿಳ್ಕೊಂಡಿದ್ದೇನೆ. ಯಾವ್ಯಾವ ರಾಕ್ಷಸರು ಯಾವ್ಯಾವ ದುರಹಂಕಾರದಿಂದ, ಕೊಬ್ಬಿನಿಂದ ಹೇಗೆ ಅವತಾರ ಮಾಡಿದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತೇ ಇದೆ. ಯಾಕಂದ್ರೆ ಅವರೆಲ್ಲರನ್ನೂ ಸೃಷ್ಟಿ ಮಾಡಿದವನು ನಾನೇ ಆಗಿದ್ದೇನೆ. ಕಂಸ ಎಂಬ ಹೆಸರಿನಿಂದ ಕಾಲನೇಮಿಯೇ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಅಂತನ್ನೋದು ನನಗೆ ಗೊತ್ತಿದೆ. ಕೇಶಿ ಎಂಬ ದೈತ್ಯನೂ ನನಗೆ ಗೊತ್ತಿದ್ದಾನೆ. ವಿಜಿತೋಮೆ ಖರಶ್ಚೈವ ಪ್ರಳಂಬಕ್ಕೆ ಮಹಾಸುರ. ಖರ, ಪ್ರಳಂಬ, ಕೇಶಿ, ಧೇನುಕ ಇವರೆಲ್ಲರೂ ನನಗೆ ಗೊತ್ತು. ನೀನು ಹೇಳಿದ್ದು ಗೊತ್ತು, ನೀನು ಹೇಳದೇ ಇರುವಂಥ ಕೆಲವು ಅಂಶಗಳು ನನಗೆ ಗೊತ್ತು. ಆ ಚಾಣೂರ, ಮುಷ್ಟಿಕ ಅವರು ಕೂಡ ನನಗೆ ಗೊತ್ತು. ಇನ್ನೂ ಒಂದು ಅಂಶ ಗೊತ್ತು, ಅದನ್ನು ನೀನು ಹೇಳಲಿಲ್ಲ. ನಾರದನೇ ಹೇಳಲಿಲ್ಲ ಅಂತ ಇಲ್ಲಿಲ್ಲ, ಸುಮ್ಮನೆ ನಾನು ಹೇಳಿದೆ. ನಾರದರ ಆ ಪಟ್ಟಿಯಲ್ಲಿ ಹೇಳಲಿಲ್ಲ. ನಾರದು ಹೇಳದೇ ಇದ್ದಂಥ ಕೆಲವು ಮಾಹಿತಿಗಳನ್ನು ಕೃಷ್ಣ ಹೇಳಿದೆ. ಅದು ಯಾರು ಹೇಳಿದ ಅಂತಂದ್ರೆ, ಬಲಿಚಕ್ರವರ್ತಿಯ ಮಗಳ ಒಬ್ಬಾಕೆ ಇದ್ಲು, ಅವಳನ್ನು ಹೇಳಲಿಲ್ಲ ನಾರದ, ತನ್ನ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳಿಲ್ಲ. ಕೃಷ್ಣ ಅವಳು ನನಗೆ ಗೊತ್ತು ಅಂದ. ಯಾರು ಅಂದ್ರೆ ಬಲಿಚಕ್ರವರ್ತಿಯ ಮಗಳೇ ಪೂತನ. ಆ ಪೂತನ ಈಗ ಹುಟ್ಟಿ ಬಂದಿದ್ದಾಳೆ ನನಗೆ ಹಾಲು ಕುಡಿಸ್ಲಿಕ್ಕಾಗಿ, ಅದು ನನಗೆ ಗೊತ್ತು ಅಂದ ಕೃಷ್ಣ. ಅದು ಅವನಿಗೆ ಮಾತ್ರ ಗೊತ್ತು. ಯಾಕೆ ಗೊತ್ತು ಅಂದ್ರೆ, ನಾಳೆ ಅವನೇ ಅವಳ ಹಾಲುಂಡು ಅವಳೋಗಿರುವಂತಹ ಸುಜೀವವನ್ನ ಎತ್ತಿ ಹಿಡಿಬೇಕಾಗಿದೆ, ದುರ್ಜೀವವನ್ನ ದಮನ ಮಾಡಬೇಕಾಗಿದೆ. ಅವನಿಗೆ ಮಾತ್ರ ಅದು ಗೊತ್ತು. ಹಾಗಾಗಿ ಅವನು ಹೇಳಿದಂಥ ಒಂದು ಪ್ರತ್ಯೇಕವಾದ ಅಂಶ ಇದು. ಇದನ್ನು ಸ್ವಲ್ಪ ನೆನಪಿಟ್ಕೊಂಡ್ರು. ಬಲಿಚಕ್ರವರ್ತಿಯ ಮಗಳು ಆ ಪೂತನ ಎಂಬಾಕೆ. ಈ ಅಂಶ ಬೇರೆ ಪುರಾಣದಲ್ಲಿ ಬಂದಿಲ್ಲ. ಯಾಕೆ ಅಂದ್ರೆ ಈ ಬಲಿಚಕ್ರವರ್ತಿ ಮಗಳು ಹಾಕಿ ಹೇಗೆ ಆದಳು ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ಮಾಹಿತಿ ಕಂಡು ಬಂತು ನನಗೆ. ಬಲಿಚಕ್ರವರ್ತಿ 3 ಹೆಜ್ಜೆಗಳನ್ನ ವಾಮನ ರೂಪಿ ಪರಮಾತ್ಮನಿಗೆ ದಾನ ಮಾಡಿದ್ನಲ್ಲ, ಆಗ ಅವನು ಪಕ್ಕದಲ್ಲೇ ಆ ಬಲಿಚಕ್ರವರ್ತಿಯ ಮಗಳು ನಿಂತ್ಕೊಂಡಿದ್ಲು. ಆ ಬಲಿಚಕ್ರವರ್ತಿಯ ಮಗಳ ಹೆಸರೇನೆಂದ್ರೆ ರತ್ನಮಾಲಾ ಅಂತ ನೆನಪಿಟ್ಕೊಂಡಿದ್ದೆ. ಯಾಕೆ ಬೇರೆ ಕಡೆ ಬಂದಿಲ್ಲ ಅದರಿಂದ ಮಾಹಿತಿ, ಅದು ಮತ್ತೆ ನಿಮ್ಗೆ ಯಾವಾಗ ಉಪಯೋಗ ಬರ್ಬೋದು. ಬಲಿಚಕ್ರವರ್ತಿಯ ಮಗಳು ರತ್ನಮಾಲಾ ಎಂಬ ಹೆಸರಿನಿಂದ ಆಕೆ ಅವನ ಪಕ್ಕದಲ್ಲೇ ನಿಂತ್ಕೊಂಡಿದ್ಲು. ಆ ವಾಮನ ರೂಪಿ ಅಂತ ಭಗವಂತನ ಅವಳು ನೋಡಿದ್ಲು. ನೋಡಿ ಅವಳ ಹೆಣ್ಗರಳು ಮಿಡಿತಾವಳು. ಏನಂದ್ರೆ, ಇಂಥ ಒಂದು ಮಗು ನನಗೂ ಹುಟ್ಟಿದ್ರೆ, ಅದೇ ತೀರಾ ಸಣ್ಣ ಮಗುವಿನ ರೂಪದಲ್ಲಿ ಇರಲಿಲ್ಲ ಭಗವಂತ, ಆದ್ರೆ ಅಂಥ ಒಂದು ಮೋಹಕ ರೂಪ ದಿಂದ ಕೂಡಿದಂತಹ ಮಗು ಅಂತ ನನಗೆ ಹುಟ್ಟಿದ್ರೆ ನಾನು ಅದನ್ನು ಶಿಶುವಂತ ಪಾಲನೆ ಮಾಡಬಹುದಿತ್ತು, ಅದರ ಲಾಲನೆ ಮಾಡಬಹುದಿತ್ತು ಅಂತ ಅವಳ ಮನಸ್ಸಿಗೆ ಬಂತು. ಹಾಗಾಗಿ ಅವಳು ಏನ್ ಮಾಡಿದ್ಲು ಅಂದ್ರೆ, ಮುಂದೆ ಪೂತನೆಯಾಗಿ ಹುಟ್ಟಿದ್ಲು. ಆದ್ರೆ ಅವಳಲ್ಲಿ ದುಷ್ಟತನವೂ ಒಂದಿತ್ತು. ಮುಂದೆ ಅದನ್ನು ನಾವು ನೋಡ್ತೇವೆ, ತಾತ್ಪರ್ಯದ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ. ಸ್ವರ್ಗಲೋಕದ ಅಕ್ಷರೆಯಾದಂತಹ ಊರ್ವಶಿ ಆ ಶರೀರದಲ್ಲಿ ಇದ್ದಳು. ನಾಟಕಾನ ಹೆಸರಿನಿಂದ ಒಬ್ಬ ದುಷ್ಟಳು ಅಲ್ಲಿದ್ದಳು. ಭಗವಂತ, ಕೃಷ್ಣ ರೂಪಿಯಾದಂತಹ ಭಗವಂತ ಆ ಪೂತನೆ ಕುಡಿಸಿದಂತಹ ಎದೆಹಾಲನ್ನು ಕುಡಿದಾಗ ಅಲ್ಲಿರುವಂತಹ ದುಷ್ಟ ಚೇತನ ಕಾಟಕಾಳನ್ನ ನರಕಕ್ಕೆ ಕಳಿಸಿದ. ಅಲ್ಲಿರುವಂತಹ ಸಚ್ಚೇತನ ಊರ್ವಶಿ ಅವಳು ತನ್ನ ಮೇಲೆ ತೋರಿಸಿದಂತಹ ಮಾತೃ ಪ್ರೇಮವನ್ನು ಗಮನಿಸಿ
ಅವಳನ್ನ ಉದ್ಧರಿಸಿದ ಅನ್ನೋ ಮಾತನ್ನು ಮುಂದೆ ನೋಡ್ತೇವೆ. ಹಾಗಾಗಿ ಅವಳಲ್ಲಿ ಯಾಕೆ ಆ ಭಗವಂತನ ಲಾಲನೆ ಪಾಲನೆ ಮಾಡಬೇಕು ಅನ್ನುವಂಥ ಮನೋಭಾವ ಬಂತು ಅಂದ್ರೆ ಊರ್ವಶಿಯ ಆವೇಶ ಅಲ್ಲಿದ್ದರಿಂದ, ಊರ್ವಶಿ ಸನ್ನಿಧಾನ ಅಲ್ಲಿದ್ದರಿಂದ, ಭಗವಂತನನ್ನು ಕೊಂದು ಹಾಕಿ ಬಿಡಬೇಕು, ವಿಷದ ಹಾಲನ್ನು ಕುಡಿಸಿ ಅಂತ ದುಷ್ಟಭಾವನೆ ಬಂದಿದ್ದೆ ಯಾಕೆಂದ್ರೆ ಪೂತನೆ ಇದ್ದಿದ್ದರಿಂದ. ಇವೆಲ್ಲವೂ ನಮಗೆ ಸಂಕೇತ ಅಷ್ಟೇ. ಒಮ್ಮೆ ನಾವು ಹೀಗೆ ವರ್ತನೆ ಮಾಡ್ತೀವಿ, ಒಮ್ಮೆ ಹಾಗೆ ವರ್ತನೆ ಮಾಡ್ತೀವಿ. ಅವೆಲ್ಲ ಈ ದೇವತೆಗಳಿಗೆ ಮತ್ತು ನಮಗೂ ಇರುವಂತ ಒಂದೊಂದು ಸಮಾನತೆ. ಅವಳು ಕೂಡ ನನಗೆ ಗೊತ್ತು ಅಂದ ಭಗವಂತ. ಗರುಡನ ಭಯದಿಂದ ನೀನು ಇನ್ನೊಂದು ಹೇಳಲಿಲ್ಲ, ಕಾಲಿಯನಾಗಂತ ಹೇಳಲಿಲ್ಲ ನೀನು. ಕಾಲಿಯನಾಗ ಗರುಡನಿಗೆ ಹೆದರಿ ಯಮುನಾ ನದಿಯಲ್ಲಿ ಬಂದು ವಾಸ ಮಾಡಿದ್ದಾನೆ. ಅವನ ತಲೆಯ ಮೇಲೆ ಕೂಡ ನಾನು ನಾಟ್ಯ ಮಾಡಬೇಕಾಗಿದೆ, ಅದು ನನಗೆ ಗೊತ್ತಿದೆ. ನರಕಾಸುರ ಗೊತ್ತು, ಪ್ರಾಗ್ಜ್ಯೋತಿಷ ನಗರದಲ್ಲಿದ್ದಾನೆ. ಬಾಣಾಸುರ ಗೊತ್ತು, ಯಾಕೆಂದ್ರೆ ಬಾಣಾಸುರನ ಮಗಳನ್ನ ನನ್ನ ಮೊಮ್ಮಗನಿಗೆ ತಂದ್ಕೋಬೇಕಾಗಿದೆ. ನನ್ನ ಮಗ ಪ್ರದ್ಯುಮ್ನ ನನ್ನ ಮಗ ಅನಿರುದ್ಧನಿಗೆ ಬಾಣಾಸುರನ ಮಗಳಾದಂತಹ ಉಷೆಯನ್ನು ತಂದ್ಕೋಬೇಕಾಗಿದೆ. ನನ್ನ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಸೊಸೆಯಂದ್ರು, ನನ್ನ ಸೊಸೆಯಂದ್ರು, ಮಕ್ಕಳ ಸೊಸೆಯಂದ್ರು, ಅಳಿಯಂದ್ರು ಎಲ್ಲರೂ ಈಗ ತೀರ್ಮಾನ ಆಗಿಬಿಟ್ಟಿದ್ದಾರೆ. ನನಗೆ ಗೊತ್ತಿದೆ ಅಲ್ಲ, ಯಾರ್ಯಾರನ್ನ ನಾನು ಯಾರನ್ನ ಮದುವೆ ಆಗಬೇಕು, ಮಕ್ಕಳು ಯಾರನ್ನ ಮದುವೆ ಆಗಬೇಕು, ಮೊಮ್ಮಕ್ಕಳು ಯಾರನ್ನ ಮದುವೆ ಆಗಬೇಕು, ಅದೆಲ್ಲ ನಮ್ಗೆ ಗೊತ್ತಿದೆ. ಹಾಗಾಗಿ ಏನೇನು ಕಾರ್ಯಭಾರವನ್ನು ನಾನು ನಿರ್ವಹಿಸಬೇಕಾಗಿದೆ ಅದೆಲ್ಲವನ್ನು ಕೂಡ ನಾನು ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದೇನೆ. ಸಮಯಕ್ಕಾಗಿ ಒಂದು ಸೂಕ್ತ ಸಂದರ್ಭಕ್ಕಾಗಿ ನಾನು ಈಗ ಕಾಯ್ತಾ ಇದ್ದೇನೆ. ಹಾಗಾಗಿ ನಾನು ಅವತಾರ ಮಾಡುವುದನ್ನು ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಿರಿ ಅಂತ ಈ ರೀತಿಯಾಗಿ ಆ ನಾರದನಿಗೆ ಈ ಪರಮಾತ್ಮ ತನ್ನ ಆಶ್ವಾಸನೆಯನ್ನು ಕೊಟ್ಟ. ಆ ಬಳಿಕ ಚತುರ್ಮುಖ ಬ್ರಹ್ಮನಿಗೆ ಹೇಳಿದಂತೆ ಕೃಷ್ಣ, ನಾನು ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ವಾಸ ಮಾಡಬೇಕು ಅಂತ ಅನ್ನೋದನ್ನ ನೀನು ಸ್ವಲ್ಪ ಹೇಳು ಅಂತ. ನಾನು ಎಲ್ಲಿ ಹುಟ್ಟಬೇಕು ಅಂತ ಅವನಿಗೆ ಗೊತ್ತಿದ್ರು ಕೂಡ ಚತುರ್ಮುಖ ಬ್ರಹ್ಮನ ಕಡೆಯಿಂದ ಅದನ್ನು ತಿಳ್ಕೋಬೇಕು. ಯಾಕಂದ್ರೆ ಎಲ್ಲರ ಹಣೆ ಬರಹ ಬರೆಯುವ. ಅದಕ್ಕೆ ಆ ಚತುರ್ಮುಖ ಬ್ರಹ್ಮ ಏನು ಹೇಳಿದಂತಂದ್ರೆ, ತ್ರಿಕಾಲ ಜ್ಞಾನಿ ನೀನು, ಸರ್ವಜ್ಞನಾದವನು, ನಿಮಗೆಲ್ಲ ಗೊತ್ತಿದೆ. ಆದ್ರೂ ನಾನು ನನ್ನ ಬಾಯಿಂದಲೇ ನೀನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಹೇಳ್ತೇನೆ, ಕೇಳು. ನಿನ್ನ ತಂದೆ ತಾಯಿಯಂದ್ರೆ ಯಾರು ಆಗಬೇಕು ಅನ್ನೋದನ್ನು ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದೆ. ಅದು ಯಾರು ಅಂದ್ರೆ ವಸುದೇವ ಮತ್ತು ದೇವಕಿ. ಅದ್ರ ಕಥೆಯನ್ನು ನಾನು ಹಿಂದೆ ಹೇಳಿದೆ ನಿಮಗೆ. ವಸುದೇವನ ಮೂರು ರೂಪ ಕಶ್ಯಪನ ಪತ್ನಿಯರು ರೋಹಿಣಿ ಮತ್ತು ಅದಿತಿ ಮತ್ತು ಸುರಭಿ ಅಂತೇಳಿ. ಈ ಕಶ್ಯಪ ವರುಣನ ಹತ್ತಿರ ಹೋಗಿ, ತನ್ನ ಮಗನೇ ಆದಂತಹ ವರುಣನ ಹತ್ತಿರ ಹೋಗಿ ಕೆಲವು ಗೋವುಗಳನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದ. ಯಾವ ವೇಷದಿಂದ ಹೋಗಿದ್ದ ಅಂದ್ರೆ ಗೊಲ್ಲರ ರೂಪದಿಂದ ಹೋಗಿದ್ದ. ಗೋಪಾಲಕರ ರೂಪದಿಂದ ಈ ಕಶ್ಯಪ ದೊಡ್ಡ ಋಷಿ ಗೋವಳರ ರೂಪದಿಂದ ಹೋಗಿ ವರುಣನ ಹತ್ತಿರ ಗೋವುಗಳನ್ನು ಅಪಹಾರ ಮಾಡ್ಕೊಂಡು ಬಂದಿದ್ರಿಂದ ಅಂಥ ಅಪರಾಧಕ್ಕಾಗಿ ವರುಣ ಹೋಗಿ ಬ್ರಹ್ಮನ ಹತ್ತಿರ ಪ್ರಾರ್ಥನೆ ಮಾಡಿದ. ಹೀಗಾದ್ರೆ ಹೇಗೆ? ಕಶ್ಯಪನಂತ ದೊಡ್ಡ ಋಷಿಯೇ ಹೀಗೆ ಮಾಡಿಬಿಟ್ರೆ ಜಗತ್ತಿನ ಧರ್ಮಾಧರ್ಮದ ವ್ಯವಸ್ಥೆ ಗತಿ ಏನು ಅಂತ ಕೇಳ್ಕೊಂಡಿದ್ದ. ಗೋಪಾಲಕರ ರೂಪದಿಂದ ಇಂತಹ ಕೃತ್ಯ ಮಾಡಿದ್ಯಲ್ಲ, ಹಾಗಾದ್ರೆ ನೀನು ಹೋಗಿ ಗೋಪಾಲಕನಾಗಿ ಅವತಾರ ಮಾಡು, ಕ್ಷತ್ರಿಯನಾಗಿ ಹುಟ್ಟು, ವಸುದೇವನಾಗಿ ಕ್ಷತ್ರಿಯನಾಗಿ ಹುಟ್ಟು. ಆಗ ನಿನ್ನ ವೃತ್ತಿ ಏನಿರ್ತದೆ, ಗೋಪಾಲಕ ವೃತ್ತಿ ಇರ್ತದೆ ಅಂತ ಹೀಗೆ ಚತುರ್ಮುಖ ಬ್ರಹ್ಮ ಅವನಿಗೆ ಶಾಪ ಕೊಟ್ಟಿದ್ದ. ಆ ಕಥೆಯನ್ನು ನಾವು ಹಿಂದೆ ಕೂಡ ನೋಡಿದ್ದೇವೆ, ಶಾಸ್ತ್ರದಲ್ಲಿ ಹಿನ್ನೆಲೆಯಲ್ಲಿ ನೋಡಿದ್ದೇವೆ. ಅದೇ ಈ 55ನೇ ಅಧ್ಯಾಯದಲ್ಲಿ ಬಂದಿದೆ. ಈ ಕಶ್ಯಪ, ಅವನ ಪತ್ನಿಯರಾದಂತಹ ಅದಿತಿ ಮತ್ತು ಆ ಸುರಭಿ, ಇವರು ಗೋಹರಣ ರೂಪವಾದಂತಹ ಕೃತ್ಯವನ್ನು ಮಾಡಿದ್ರು ಕೂಡ ಅವ್ರಿಗೆ ಪ್ರಬಲವಾದಂತಹ ಶಾಪ ಏನು ಬರಲಿಲ್ಲ. ಹೋಗಿ ಹುಟ್ಟಿ ಭಗವಂತನಿಗೆ ತಂದೆ ತಾಯಿಗಾಗಿ ಹುಟ್ಟಬೇಕಾಯ್ತಷ್ಟೇ, ಕೇವಲ ಮನುಷ್ಯ ಜನ್ಮ ಬಂತಷ್ಟೇ. ಆದ್ರೆ ಭೀಷ್ಮನಿಗೆ ಬಹಳ ಕಠೋರವಾದಂತಹ ಶಾಪ ಬಂದಿತ್ತು. ಅದಕ್ಕಿನ ಒಂದು ದೈವಿ ಕಾರಣ ಇದ್ದಿರಬೇಕು ಅಂತ ನನಗೆ ಅನಿಸ್ತದೆ. ಇಬ್ರು ಕೂಡ ಮಾಡಿದ್ದು ಸಮಾನವಾದಂತಹ ಶಾಪವನ್ನೇ, ಗೋಹರಣವನ್ನೇ. ಆದ್ರೆ ಭೀಷ್ಮನಿಗೆ ಅವನ ಪತ್ನಿಗೆ ಬಹಳ ಕಠೋರವಾದ ಶಾಪ ಬಂತು. ಈ ಕಶ್ಯಪನಿಗೆ ಅವನ ಪತ್ನಿಯರಿಗೆ ಅಂತಹ ಕಠೋರವಾದ ಶಾಪ ಬರಲಿಲ್ಲ. ಹಾಗಾಗಿ ಭೀಷ್ಮನಿಗೆ ಹಿನ್ನೆಲೆಯಾಗಿ ಮತ್ತೊಂದು ಏನಾದರೂ ಬೇರೆ ಕಾರಣ ಇದ್ದಿರಬೇಕು ಅಂತ ಅದನ್ನ ನನ್ನ ಅನಿಸಿಕೆ. ಹೀಗೆ ವರುಣ ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಮೊರೆ ಇಟ್ಟ ಮೇಲೆ ಚತುರ್ಮುಖ ಬ್ರಹ್ಮ ಈ ಕಶ್ಯಪನಿಗೆ ಶಾಪ ಕೊಟ್ಟ. ಹೋಗಿ ವಸುದೇವನಾಗಿ ಜನಿಸು, ನಿನ್ನ ಒಬ್ಬ ಪತ್ನಿ ಆ ದೇವಕಿ, ಈ ಅದಿತಿಯು ದೇವಕಿಯಾಗಿ ಜನಿಸಲಿ, ಮತ್ತು ಸುರಭಿಯು ಮತ್ತೊಬ್ಬ ರೋಹಿಣಿಯಾಗಿ ಇನ್ನೊಂದು ಹೆಸರಿನಿಂದ ಹುಟ್ಟಲಿ. ಮಥುರಾ ನಗರದಲ್ಲಿ ಅವನು ಇರಲಿ, ಎಲ್ಲ ಗೊಲ್ಲರಿಗೂ ಅವನು ಅಧಿಪತಿ ಆಗಲಿ. ಮತ್ತು ಇನ್ನೊಂದು ಏನಂದ್ರೆ, ವಸುದೇವ ಆ ಕಂಸನಿಗೆ ತನ್ನ ಜಾಗದಲ್ಲಿರುವಂಥ, ತನ್ನ ಆಡಳಿತದಲ್ಲಿರುವಂತಹ ಜಾಗಗಳೇನಿರ್ತಲ್ಲ ಅದರ ಈ ಟ್ಯಾಕ್ಸ್ ತೆರಿಗೆ ಏನಿರ್ತದಲ್ಲ ಅದನ್ನೆಲ್ಲ ಸಂಗ್ರಹ ಮಾಡಿ
ವಸುದೇವಾದವನು ಕಂಸನಿಗೆ ತಲುಪಿಸುವಂತಹ ಜವಾಬ್ದಾರಿ ಇರ್ತಾನೆ. ಇಂಥ ಒಂದು ಕೆಲಸ ಮಾಡ್ತಿದ್ದ ಅವನು. ಖಂಡಾಧಿಪತಿ ಅಂತ ಅವನಿಗೆ ಹೆಸರಿನ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದೊಂದು ಬಹುಶಃ ಉದ್ಯೋಗದ ಹೆಸರು ಇದ್ದಿರಬೇಕು, ಖಂಡಾಧಿಪತಿ ಅಂತ. ಒಂದು ಯಾವುದೋ ಒಂದು ನಿರ್ದಿಷ್ಟವಾದಂತಹ ಜಾಗಕ್ಕೆ ಅಧಿಪತಿ. ಆ ವಸುದೇವ ಮತ್ತು ದೇವಕಿಯರ ಮಗನಾಗಿಯೇ ಈ ಭಗವಂತ ಕೃಷ್ಣನ ರೂಪದಿಂದ ಅವತಾರ ಮಾಡುತ್ತಾನೆ. ಮತ್ತು ಆ ರೋಹಿಣಿ ಇವರ ಕಥೆಯನ್ನು ಕೂಡ ಹೇಳಿದ್ರು. ನಂದಗೋಪ ಮತ್ತು ಯಶೋದೆಯರ ಕಥೆ ಇಲ್ಲಿ ಹರಿವಂಶದಲ್ಲಿ ಬಂದಿಲ್ಲ, ಆದ್ರೆ ನಾನು ಅದನ್ನು ಹಿಂದೆ ನಿಮ್ಗೆ ಹೇಳಿದ್ದೆ. ದ್ರೋಣ ಅನ್ನುವಂಥ ವಸು, ಅವನ ಪತ್ನಿಯಾದಂಥ ಧರ ಎಂಬಾಕೆ, ಇವರಿಬ್ಬರು ಕೂಡ ಭಗವಂತನ ಕುರಿತು ತಪಸ್ಸು ಮಾಡಿದ್ರು. ಅವರು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿಲ್ಲ, ವೈಶ್ಯ ಜಾತಿಯಲ್ಲಿ ಹುಟ್ಟಿದ್ರು. ವೈಶ್ಯ ಜಾತಿಯಲ್ಲಿ ಹುಟ್ಟಿ ಭಗವಂತನಿಗೆ ಸಾಕು ತಂದೆ ತಾಯಿಗಳಾಗುವಂಥ ಭಾಗ್ಯವನ್ನು ಪಡ್ಕೊಂಡ್ರು ಅವರು. ಹೀಗೆ ಅವರೆಲ್ಲರೂ ಕೂಡ ಭಗವಂತನ ಇಬ್ಬರು ತಂದೆ ತಾಯಿಗಳು ಕೂಡ ಈಗಾಗಲೇ ಭೂಲೋಕದಲ್ಲಿ ಹುಟ್ಟಿ ಅವತಾರ ಮಾಡಿದ್ದಾರೆ. ಈ ನೀನು ಕೂಡ ನಿನ್ನ ಒಂದು ಅಂಶದಿಂದ ಆ ಭೂಲೋಕಕ್ಕೆ ಹೋಗಿ ಅಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸಂತೋಷಪಡಿಸು. ನಿನ್ನ ತಂದೆ ತಾಯಿಗಳನ್ನು ಸಂತೋಷಪಡಿಸುವುದರ ಜೊತೆಗೆ ಅನೇಕ ಜನ ಅಪ್ಸರೆಯರು ನಿನ್ನನ್ನು ಸೇರಬೇಕು ಅಂತ ಹೇಳಿ ಆ ಭೂಲೋಕದಲ್ಲಿ ಗೋಪ ಬಾಲೆಯರಾಗಿ ಅವತರಿಸಿದ್ದಾರೆ. ಎಲ್ಲರ ಅಭೀಷ್ಟವನ್ನು ಈಡೇರಿಸು. ಅನೇಕ ಜನ ಸ್ನೇಹಿತರು ದೇವತೆಗಳು ನಿನ್ನ ಹಿಂಬಾಲಕರಾಗಿ ಕಾಲ ಕಳೆಯಬೇಕು ಅಂತ ಹೇಳಿ ಗೋಪಾಲಕರಾಗಿ ಅವತಾರ ಮಾಡಿದ್ದಾರೆ. ಅವರ ಸ್ನೇಹವನ್ನು ಮಾಡು. ಇಂಥ ನಿನ್ನನ್ನು ಮಗನನ್ನಾಗಿ ಪಡೆಯುವಂತಹ ಭಾಗ್ಯ ಕಶ್ಯಪರಿಗಲ್ಲದೆ ಬೇರೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ. ಕಶ್ಯಪರು ಹಿಂದೆಯೇ ಎಲ್ಲ ದೇವತೆಗಳಿಗೂ ತಂದೆಯಾದವರು, ಈಗ ಕೂಡ ಅವರೇ ತಂದೆಯಾಗಬೇಕಾದವರು. ಇಂಥ ಒಂದು ಪುಣ್ಯವನ್ನು ಅವರೇ ಮಾಡಿದ್ದಾರೆ. ಹಾಗಾಗಿ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ಜನಿಸು. ಹಾಗಾಗಿ ಚತುರ್ಮುಖ ಬ್ರಹ್ಮ ಏನು ಹೇಳಿದ ಅಂದ್ರೆ ಭಗವಂತನಿಗೆ, ನೀನು ಹುಟ್ಟಬೇಕಾದಂತಹ ಜಾಗ ಮಥುರಾ, ಬೆಳೆಯಬೇಕಾದಂತಹ ಜಾಗ ನಂದಗೋಕುಲ ವೃಂದಾವನ, ನಿನ್ನನ್ನು ಹಡೆಯಬೇಕಾದಂತಹ ತಂದೆ ತಾಯಿಗಳು ದೇವಕಿ ವಸುದೇವರು, ನಿನ್ನನ್ನು ನಿನ್ನನ್ನು ಮುಂದೆ ಸಾಕಬೇಕಾದವರು ಆ ನಂದಗೋಪ ಮತ್ತು ಯಶೋದೆಯರು. ನಿನಗೆಲ್ಲ ವ್ಯವಸ್ಥೆ ಆಗಿದೆ, ನೀನನ್ನು ಹೋಗುವುದಷ್ಟೇ ಬಾಕಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಆ ಪರಬ್ರಹ್ಮನ ಮುಂದೆ ಅರಿಕೆ ಮಾಡಿಕೊಂಡ್ರು. ಭಗವಂತ ಎಲ್ಲರಿಗೂ ಒಂದು ಅಭಯ ಕೊಟ್ಟು ತನ್ನ ಅನುಜ್ಞೆಯನ್ನು ಕೊಟ್ಟು ಅವರೆಲ್ಲರನ್ನು ಕೊಟ್ಟು ಕಳಿಸಿದ. ಮುಂದೆ ಏನ್ ಮಾಡಿದ ಅಂದ್ರೆ ದೇವಲೋಕದ ಕ್ಷೀರಸಾಗರದಲ್ಲಿ ಉತ್ತರ ಪ್ರದೇಶಕ್ಕೆ ಹೋದ. ಅದರಲ್ಲೂ ಬಹಳ ದೊಡ್ಡದಿದೆ ಕ್ಷೀರಸಾಗರ, ಅದರಲ್ಲಿ ಉತ್ತರ ಭಾಗಕ್ಕೆ ಅವನು ಹೋದ. ಉತ್ತರ ಭಾಗಕ್ಕೆ ಹೋದ, ಅಲ್ಲಿ ಒಂದು ಮೇರು ಪರ್ವತ, ಆ ಮೇರು ಪರ್ವತದಲ್ಲಿ ಪಾರ್ವತಿ ಅನ್ನುವಂಥ ಒಂದು ಗುಹೆ ಇದೆ. ಜಗಾಮ ವಿಷ್ಣು ಸ್ವಂ ದೇಶಂ ಕ್ಷೀರೋದಸ್ಯ ಉತ್ತರಾಂ ದಿಶಂ, ಕ್ಷೀರ ಸಮುದ್ರದ ಉತ್ತರ ಭಾಗ, ಅಲ್ಲಿ ಪಾರ್ವತಿ ಅನ್ನೋ ಒಂದು ಗುಹೆ ಇದೆ. ಆ ಗುಹೆಗೆ ಹೋದ. ಗುಹೆಗೆ ಹೋಗಿ ಅಲ್ಲಿ ಗುಹೆಯಲ್ಲಿ ಪ್ರವೇಶ ಮಾಡಿದ. ಗುಹೆಯಲ್ಲಿ ಪ್ರವೇಶ ಯಾಕೆ ಮಾಡಿದ ಅಂದ್ರೆ ಆ ಗುಹೆ ಬಹಳ ಪವಿತ್ರವಾದದ್ದು. ಭಗವಂತನ ಪಾದದ ಚಿಹ್ನೆ ಅಲ್ಲಿದೆ. ಭಗವಂತನ ಪಾದದ ಚಿಹ್ನೆ ಅಲ್ಲಿರೋದ್ರಿಂದ ಅದು ಬಹಳ ಪವಿತ್ರವಾದದ್ದು. ತ್ರಿಭಿಸ್ತೈದು ವಿಕ್ರಾಂತೈ ನಿತ್ಯಂ ಪರ್ವಸು ಪೂಜಿತ. ಅದು ಯಾಕೆಂತಂದ್ರೆ ಹಿಂದೆ ಭಗವಂತ 3 ಹೆಜ್ಜೆಗಳನ್ನು ಅಳೆದಿದ್ನಲ್ಲ, ಆ 3 ಹೆಜ್ಜೆಗಳ ಪೈಕಿ ಒಂದು ಹೆಜ್ಜೆ ಅಲ್ಲೇ ಗುರುತಾಗಿದೆ. ಹಾಗಾಗಿ ಅದು ಬಹಳ ಪವಿತ್ರವಾದದ್ದು. ಅಂಥ ಪುರಾಣದ ಮಹತ್ವ ಇರುವಂತಹ ವಾಮನಾವತಾರದ ಹಿನ್ನೆಲೆ ಉಳ್ಳಂತಹ ಆ ಪಾರ್ವತಿಯನ್ನು ಗುಹೆಗೆ ಅವನು ತಂದು ಅಲ್ಲಿ ಏನು ಮಾಡಿದ ಅಂದ್ರೆ ತನ್ನ ಮೂಲ ರೂಪವನ್ನು ಅಲ್ಲಿಟ್ಟ ಅವನು. ಪುರಾಣಂ ತತ್ರ ವಿನ್ಯಸ್ಯ ದೇಹಂ ಹರಿಹಿ ಉದಾರಧೀಹಿ. ತನ್ನ ಮೂಲ ರೂಪವನ್ನು ಭಗವಂತ ಅಲ್ಲಿಟ್ಟು ತನ್ನ ಒಂದು ಅಂಶವನ್ನು ಕಳಿಸಿಕೊಂಡು ಹೊರಗೆ ಬಂದು ಆ ಮಥುರಾ ನಗರಕ್ಕೆ ಬಂದು, ಈ ಭಾರತ ಭೂಮಿಗೆ ಬಂದು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮಥುರಾ ನಗರಕ್ಕೆ ಬಂದು ಈ ವಸುದೇವನ ಮನೆಯನ್ನು ಪ್ರವೇಶ ಮಾಡಿದ ಭಗವಂತ ಅನ್ನೋದರಲ್ಲಿಗೆ ಮಹಾಭಾರತದ ಕೆಲಭಾಗವಾದಂತಹ ಹರಿವಂಶ ಪರ್ವದಲ್ಲಿ 55ನೇ ಅಧ್ಯಾಯ ಮುಗಿದಿದೆ. ಅಲ್ಲಿಗೆ ಹರಿವಂಶ ಪರ್ವ ಮುಕ್ತಾಯವಾಗಿದೆ. ಅಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ ಭಗವಂತ ತನ್ನ ಮೂಲ ರೂಪವನ್ನು ಅಲ್ಲಿಟ್ಟ, ಅದರ ಪೈಕಿ ಒಂದು ಅಂಶದಿಂದ ಹೊರಗೆ ಬಂದ ಅಂತ ಇದೆ. ಅದನ್ನ ಯಥಾವತ್ತಾಗಿ ಗ್ರಹಣ ಮಾಡಬಾರದು. ಭಗವಂತ ಮೂಲ ರೂಪದಿಂದ ವೈಕುಂಠ ಶ್ವೇತದ್ವೀಪ ಅನಂತಾಶ್ರಮದಲ್ಲೇ ಇರಲಿ, ಒಂದು ಅವತಾರ ರೂಪದಿಂದ ರಾಮಕೃಷ್ಣಾದಿ ರೂಪದಿಂದ ಪರಶುರಾಮ ನರಸಿಂಹಾದಿ ರೂಪದಿಂದ ಇಲ್ಲಿಗೆ ಬರಲಿ, ಅದು ಮೂಲ, ಇದು ಅವನ ಅಂಶ ಮಾತ್ರ ಅಂತ ನಾವು ತಿಳ್ಕೋಬಾರದು. ಅಲ್ಲಿರೋದಕ್ಕೆ ಎಷ್ಟು ಶಕ್ತಿ ಇದೆಯೋ, ಯಾವ ಮಟ್ಟದ ಸರ್ವಜ್ಞತ್ವ ಸರ್ವಶಕ್ತತ್ವಾದ ಗುಣಗಳಿದೆಯೋ ಇಲ್ಲೂ ಹಾಗೆ ಇದೆ. ದೇವತೆಗಳಿಗೆಲ್ಲ ಹಾಗಲ್ಲ, ಮೂಲ ರೂಪಕ್ಕೆ ಇರುವಷ್ಟು ಶಕ್ತಿ ಗುಣಗಳೆಲ್ಲ ಇಲ್ಲಿರೋದಿಲ್ಲ. ಆದರೆ ಭಗವಂತನದ್ದು ಆಧಾರ ಅಲ್ಲ, ಮೂಲ ರೂಪದಲ್ಲಿರುವ ರೂಪವೂ ಇಲ್ಲಿರುವ ರೂಪವೂ ಯಾವತ್ತೂ ಕೂಡ ಅಭಿನ್ನವೇ. ಹಾಗಾಗಿ ಇದು ಕೃಷ್ಣನಿಗೆ
ಅವತಾರವನ್ನು ಹೇಳುವಂಥ ಈ ಒಂದು ವಾಕ್ಯ ಏನಿದೆಯಲ್ಲ, ಈ ವಾಕ್ಯವನ್ನು ನೋಡಿ ನಾವು ಭ್ರಾಂತರಾಗಬಾರದು. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೂ ಅನ್ನುವಂಥ ಮಾತು ಹೇಳುವಂತೆ, ಸ್ವಯಂ ಭಗವಂತನೇ ಅಲ್ಲಿ ಹೇಗಿದ್ದಾನೋ ಹಾಗೆ ಇಲ್ಲಿ ಅವತರಿಸಿ ಬಂದ. ಪಾರ್ವತಿ ಗುಹೆಯಲ್ಲಿ ಹೋದ ಅಂದ್ರೆ ಅಲ್ಲಿ ತನ್ನ ಲೀಲೆಗಾಗಿ ಹೋದ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಮೂಲ ರೂಪವನ್ನಲ್ಲಿತ್ತು ಯಾವುದೋ ಒಂದು ಅಂಶವನ್ನ, ತನ್ನ ಕೋಟಿ ಕೋಟಿ ಅಂಶಗಳ ಪೈಕಿ ಒಂದು ಅಂಶವನ್ನು ಮಾತ್ರ ಇಲ್ಲಿ ತಗೊಂಡು ಬಂದ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಾರ್ದು. ಹೀಗೆ ಆ ಭಗವಂತ ತನ್ನ ಅಂಶದಿಂದ ಈ ಕೃಷ್ಣನ ಪರಮಾತ್ಮನಾಗಿ ಅವತಾರ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ ಅನ್ನೋದರೊಂದಿಗೆ ಮಹಾಭಾರತದ ಖಿಲಭಾಗವಾದಂತಹ ಹರಿವಂಶ ಪರ್ವದ ಮೊದಲನೆಯ ಹರಿವಂಶ ಪರ್ವದ 55ನೇ ಅಧ್ಯಾಯವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶ ನಿನ್ನ ಶರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.